ಕರ್ತನಲ್ಲಿ ಪ್ರೀತಿಯ ನನ್ನ ಸಹೋದರ ಸಹೋದರರಿಗೆ ಈ ಒಂದು ಸಾಯಂಕಾಲದ ಒಂದು ಧನ್ಯವಾದಗಳನ್ನ ತಿಳಿಸ್ಕೊತಾ ಇದ್ದೀನಿ. ಈ ದಿನದಲ್ಲೂ ಕೂಡ ಸಹೋದರ ಸಹೋದರರೇ, ನೀವು ಅನೇಕ ದಿನಗಳಿಂದ ಈ ಒಂದು ಬೇಸಿಕ್ ಸಬ್ಜೆಕ್ಟ್ಸ್ ನ ದೇವರ ಕೃಪೆಯಿಂದ ಕೇಳ್ಕೊಳ್ತಾ ಸರ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಸರ್. ಈಗ ಕೇಳ್ತಾ ಇದೆಯಾ? ಕೇಳಿಸ್ತಿದ್ದೀರಿ. ಓಕೆ. ಸೊ ಅನೇಕ ದಿನಗಳಿಂದ ಈ ಒಂದು ದೇವರ ಯೋಜನೆಯನ್ನ, ಈ ಒಂದು ಬೇಸಿಕ್ ಸಬ್ಜೆಕ್ಟ್ಸ್ ನ ಆಲ್ಮೋಸ್ಟ್ ನೀವು ಕೇಳ್ಕೊ ಬರ್ತಾ ಇದ್ದೀರಾ. ಅನೇಕ ವಿಷಯಗಳು ನಿಮಗೆ ದೇವರ ಕೃಪೆ, ದೇವರ ದಯೆ, ನಿಮಗೆ ಈ ಒಂದು ದಿನದಲ್ಲೂ ಕೂಡ ದೇವರು ನಿಮಗೆ ಈ ಸತ್ಯದ ಬೆಳಕನ್ನ ದಯಪಾಲಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಕೂಡ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸೋರಾಗಿರೋಣ. ಈ ದಿನದಲ್ಲೂ ಕೂಡ ಒಂದು ಮುಖ್ಯವಾದ ಒಂದು ಪಾಠವನ್ನ ನಾವು ನೋಡುವಂಥದ್ದಾಗಿದೆ. ಈಗಾಗಲೇ ನಮಗೆ ಈ ಹಾಕಿರೋ ಸ್ಲೈಡ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಊಜ ಮತ್ತೆ ಆ ಊಜನು ಯಾವ ರೀತಿ ಅವನು ಮರಣವನ್ನ ಹೊಂದಿದ ಅನ್ನುವ ವಿಷಯಗಳು ಕೂಡ ನಮಗೆ ಸತ್ಯವೇದದಲ್ಲಿ ತಿಳಿಯಲ್ಪಟ್ಟಿದೆ. ಅದರಲ್ಲೂ ಕೂಡ ನಾವು ನೋಡುವಂತ ವಿಷಯಗಳು ಅನೇಕವಾಗಿದ್ರು ಕೂಡ ಏನಕ್ಕೋಸ್ಕರ ದೇವರು ಊಜನನ್ನ ಈ ರೀತಿಯ ಮರಣಕ್ಕೆ ಒಳಪಡಿಸಿದ್ರು, ಈ ಒಂದು ಊಜನ ವಿಷಯದಲ್ಲಿ ನಾವು ಕಲಿಯುವಂತ ಒಂದು ಪಾಠ ಏನು ಅನ್ನೋದನ್ನ ಕೂಡ ನಾವು ನೋಡಬೇಕಾಗಿದೆ. ಈಗಾಗಲೇ ಈ ಸತ್ಯದ ಒಂದು ವಿಚಾರಗಳನ್ನ ನೀವು ಕೇಳಿ ಎಷ್ಟೋ ಕಾರ್ಯಗಳು ಎಷ್ಟೋ ಸಮಯಗಳಲ್ಲಿ ದೇವರಿಗೆ ವಿಧೇಯರಾಗಿ ನಾವು ಇರುವಂತೆ ನಮ್ಮ ಜೀವನದಲ್ಲಿ ಇದ್ರೂ ಕೂಡ ಆ ದೇವರಿಗೆ ಇರುವಂತ ವಿಧೇಯತೆ ದೇವರ ಯೋಜನೆಯ ಪ್ರಕಾರ, ದೇವರ ಚಿತ್ತದ ಪ್ರಕಾರ ಇದೆಯಾ ಅಂತ ನೋಡುವಂಥದ್ದು ತುಂಬಾ ಮುಖ್ಯವಾಗಿದೆ ಸಹೋದರ ಸಹೋದರರೇ. ಯಾಕೆಂದ್ರೆ ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡೆಯುವಂತ ಒಂದು ಭಾಗ್ಯವನ್ನ ದೇವರು ದಯಪಾಲಿಸಿಕೊಟ್ಟಿರುವಾಗ ನಾವು ಅನೇಕ ವರ್ಷ ಕಾಲ ಕ್ರೈಸ್ತರಾಗಿದ್ದಿರ್ಬೋದು, ಅನೇಕ ವಿಷಯಗಳನ್ನ ನಾವು ತಿಳಿದಿರ್ಬೋದು. ಆದರೂ ಕೂಡ ನಮಗೆ ಇರುವಂತ ಹುಮ್ಮಸ್ಸು, ಛಲ, ದೇವರಿಗೋಸ್ಕರ ಏನಾದರೂ ಮಾಡಬೇಕು ಅನ್ನುವ ಒಂದು ನಿಷ್ಠತೆ, ಇದೆಲ್ಲ ನಮಗೆ ಅತಿ ಹೆಚ್ಚಾಗಿದ್ರೂ ಕೂಡ ನಾವು ಈ ಒಂದು ಛಲ, ಹುಮ್ಮಸ್ಸನ್ನ ದೇವರ ವಿಷಯದಲ್ಲಿ ಆತನ ವಾಕ್ಯಕ್ಕೆ ಅನುಗುಣವಾಗಿ, ಆತನ ಚಿತ್ತಕ್ಕೆ ಅನುಸಾರವಾಗಿ ನಾವು ಮಾಡ್ತಾ ಇದ್ದೀವ ಅನ್ನೋದೇ ಈ ದಿನದಲ್ಲಿ ಒಂದು ಪ್ರಶ್ನೆ, ಒಂದು ದೊಡ್ಡ ಪ್ರಶ್ನೆಯಾಗಿ ನಮಗಿದೆ ಸಹೋದರ ಸಹೋದರರೇ. ಸೊ ನಾವು ಮಾಡುವಂತ ವಿಷಯಗಳು ನಮಗೆ ಸರಿಯಾದದ್ದು, ಒಳ್ಳೆಯದು ಅಥವಾ ದೇವರಿಗೆ ಮೆಚ್ಚುಗೆ ಆದದ್ದು ಅಂತ ನಮ್ಮ ಒಂದು ಭಾವನೆಗಳಿದ್ರೂ ಕೂಡ ಸತ್ಯವೇದದ ವಿಚಾರವಾಗಿ ಅಥವಾ ದೇವರ ಯೋಜನೆಯ ವಿಚಾರವಾಗಿ, ದೇವರ ವಾಕ್ಯದ ವಿಚಾರವಾಗಿ ಅದು ಸರಿಯಾದದ್ದೇ ಅನ್ನೋದನ್ನ ನೋಡೋದು ತುಂಬಾ ಮುಖ್ಯವಾದ ಒಂದು ಕಾರ್ಯವಾಗಿದೆ ಸಹೋದರ ಸಹೋದರರೇ. ಸೊ ಆ ಒಂದು ದೃಷ್ಟಿಯಲ್ಲಿ ಈ ದಿನದ ಪಾಠವು ನಮಗೆ ತುಂಬಾ ಒಂದು ಪ್ರಯೋಜನಕರವಾಗಿರ್ತದೆ ಅಂತ ನಿಮ್ಮ ಮಧ್ಯದಲ್ಲಿ ಈ ವಾಕ್ಯಗಳನ್ನ ಹಂಚಿಕೊಳ್ಳಲು ದೇವರು ಕೃಪೆ ಮಾಡಿದ್ದಾರೆ. ಅದರಿಂದ ಈ ಒಂದು ವಿಷಯವನ್ನ, ಊಜನ ಈ ಒಂದು ಮರಣ ನಾವು ನೋಡೋದಕ್ಕೆ ಮುನ್ನ ಇದರ ಹಿನ್ನೆಲೆಯಲ್ಲಿ ನಾವು ಅನೇಕ ವಿಷಯಗಳನ್ನ ನೋಡ್ಬೇಕಾಗಿದೆ ಸಹೋದರ ಸಹೋದರರೇ. ಯಾಕೆ ಅಂದ್ರೆ ಈ ಒಂದು ಘಟನೆ ನಡೆದಿದ್ದು ದೇವರ ಮಂಜೂಷು ತರುವಾಗ ನಡೆದ ಘಟನೆ. ಸೊ ಈ ಮಂಜೂಷನ ವಿಷಯವಾಗಿ ನಾವು ಒಂದಷ್ಟು ವಿಷಯಗಳನ್ನ ನಾವು ಹಿನ್ನೆಲೆಯಲ್ಲಿ ನಾವು ನೋಡಿದ್ರೆ ಈ ಒಂದು ವಿಷಯವು ನಮಗೆ ಸ್ವಲ್ಪ ತಿಳುವಳಿಕೆಯನ್ನ ಕೊಡೋದು ಕೂಡ ಉಂಟು ಸಹೋದರ ಸಹೋದರರೇ. ಸೊ ಆ ವಿಷಯದಲ್ಲಿ ಇಸ್ರೇಲ್ ಜನರ ಮಧ್ಯದಲ್ಲಿ ಮಂಜೂಷು ಅಥವಾ ಆ ದೇವದರ್ಶನ ಗೂಡಾರದ ವಿಚಾರಗಳು ಇದೆಲ್ಲಾನು ತುಂಬಾ ಪ್ರಾಮುಖ್ಯವಾಗಿದ್ದ ಒಂದು ವಿಷಯ.
ಅರಣ್ಯದಲ್ಲಿ ಅವರು 40 ವರ್ಷ ಕಾಲ ನಡೆದಾಗ ಈ ಒಂದು ದೇವದರ್ಶನ ಗೂಡಾರದ ವಿಚಾರಗಳು ಅವರಿಗೆ ತುಂಬಾ ಮುಖ್ಯವಾಗಿತ್ತು. ಅದಾದ ನಂತರ ಅವರು ಯೆರೂಸಲೇಮಿಗೆ ಬಂದ ನಂತರ ಆ ಮಂಜೂಷು ಅವರಿಗೆ ತುಂಬಾ ಒಂದು ಮುಖ್ಯವಾದ ಒಂದು ವಿಷಯವಾಗಿತ್ತು. ಯಾಕೆ ಅಂದ್ರೆ ದೇವರ ಪ್ರಸನ್ನತೆಯ ಆ ಮಂಜೂಷನ್ ಇದೆ ಅಂತ ಇದ್ದಿದ್ದನ್ನ ಅವರು ನಂಬಿದ್ರು ಅಂತ ಕೂಡ ನಾವು ನೋಡ್ತೀವಿ. ಆ ಮಂಜೂಷಲ್ಲಿ ಇದ್ದಂತ ವಿಷಯಗಳು ಕೂಡ ನಮಗೆ ಆಗ್ಲೇ ಸಹೋದರಗಳು ಈ ವಿಷಯಗಳನ್ನ ತಿಳಿಸಿರ್ತಾರೆ. ಈ ಮಂಜೂಷಲ್ಲಿ ಇದ್ದ ಒಂದು ವಸ್ತುಗಳು ಯಾವುದು ಅಂತ ನಾವು ನೋಡಿದ್ರೆ, ಅದರಲ್ಲಿ ಒಂದು ಬೌಲಲ್ಲಿ ಒಂದು ಕೋಪೆ ಒಂದು ಒಂದು ಪಾತ್ರೆಯಲ್ಲಿ ಮನ್ನಾವನ್ನ ಇಟ್ಟಿದ್ರು. ಅರಣ್ಯದಲ್ಲಿ ದೇವರು ಕೊಟ್ಟಂತ ವಿಶೇಷವಾದ ಊಟ ಆ ಮನ್ನಾ ಆಗಿತ್ತು. ಅದರಿಂದ ಆ ಮನ್ನಾನ ಆ ಒಂದು ಮಂಜೂಷಲ್ಲಿ ಇಟ್ರು. ಮತ್ತೆ ಆರೋನಿನ ಕೋಲನ್ನ ಆ ಮಂಜೂಷಲ್ಲಿ ಇಟ್ರು. ಅದು ಮಾತ್ರವಲ್ಲ, ಆ ಒಂದು ದೇವರ ಆ ಒಂದು ಯೋಜನೆ ಅಥವಾ ಆ ಟ್ಯಾಬ್ಲೆಟ್ಸ್ ಆಫ್ ಲಾ ಅಂತೀವಲ್ಲ, ಆ ದೇವರು ಅವರಿಗೆ ಆ ಒಂದು 10 ನಿಯಮಗಳನ್ನ ಬರೆದಿರುವ ಆ ಒಂದು ಇದು ಕೂಡ ಕಲ್ಲು ಕೂಡ ಅದರಲ್ಲಿ ಇತ್ತು ಅಂತ ನೋಡ್ತೀವಿ ಸಹೋದರ. ಸೊ ಇಷ್ಟು ವಿಷಯಗಳು ಅದರಲ್ಲಿ ಇದ್ದಿರೋದ್ರಿಂದ ಅದು ತುಂಬಾ ಶ್ರೇಷ್ಠವಾಗಿತ್ತು ಇಸ್ರೇಲ್ ಜನಾಂಗದ ಮಧ್ಯದಲ್ಲಿ ಅಂತ ಕೂಡ ನಾವು ನೋಡ್ಬೇಕು. ಸೊ ಆ ಮಂಜೂಷನ್ನ ನಾವು ನೋಡ್ಬೇಕಾದ್ರೆ ಅರಣ್ಯದಿಂದ ಅವರು ಕಾನಾನ್ ದೇಶಕ್ಕೆ ಪ್ರವೇಶ ಆದ ನಂತರ ಅನೇಕ ಕಾಲ ಸಮಯ ಈ ಮಂಜೂಷು ಏನಾಯ್ತು ಅಂತ ನಮ್ಗೇನಾಗಿಲ್ಲ ರೀ, ಮಾಹಿತಿ ಇಲ್ಲ. ಆ ಮಂಜೂಷನ್ನ ಕಡೆಯದಾಗಿ ಎಲ್ಲಿ ನೋಡಿದ್ರು ಅಂತ ನೋಡ್ಬೇಕಾದ್ರೆ ಒಂದು ವಚನವನ್ನ ಓದೋಣ. ಯೋಶುವ 18ನೇ ಅಧ್ಯಾಯ 1ನೇ ವಚನ. ಯೋಶುವ 18ನೇ ಅಧ್ಯಾಯ 1ನೇ ವಚನ. ಯಾರ ಓದ್ತೀರಾ? ದೇಶವೆಲ್ಲ ಓದಿ ಸಿಸ್ಟರ್. ಓದಿ ಸಿಸ್ಟರ್, ಓದಿ. ದೇಶವೆಲ್ಲ ವಶವಾದ ಮೇಲೆ ಇಸ್ರಾಯೇಲ್ ಸಮೂಹದ ಎಲ್ಲಾ ಜನರು ಶಿಲೋವಿನಲ್ಲಿ ಕೂಡಿ ಬಂದು ದೇವದರ್ಶನದ ಗುಡಾರವನ್ನು ನಿಲ್ಲಿಸಿದರು. ನೋಡ್ರಿ, ಇಲ್ಲಿ ಒಂದು ಮಾಹಿತಿ ನಮಗೆ ಸಿಗತ್ತೆ. ಯೋಶುವ ಪುಸ್ತಕದಲ್ಲಿ ಒಂದು ಮಾಹಿತಿ ಸಿಗತ್ತೆ. ಇಲ್ಲಿ ಈ ಒಂದು ದೇವದರ್ಶನ ಗುಡಾರ ಅಲ್ಲಿ ಎಲ್ಲಿತ್ತು ಅಂದ್ರೆ ಶೀಲೋ ಪಟ್ಟಣದಲ್ಲಿ ಅದು ಕಾಣಿಸ್ಕೊಂಡಿತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಅದಾದ ನಂತರ ನಾವು ಎಲ್ಲಿ ಈ ಒಂದು ಮಂಜೂಷಿನ ವಿಷಯವನ್ನ ನೋಡ್ತೀವಿ ಅಂದ್ರೆ, ಸಾಮ್ಯುಯೇಲ್ ಸಮಯದಲ್ಲಿ ಏಲಿ ಇರುವ ಸಮಯದಲ್ಲಿ, ಸಾಮ್ಯುಯೇಲ್ ಇರುವ ಸಮಯದಲ್ಲಿ ಈ ಒಂದು ವಿಷಯವನ್ನ ನೋಡ್ತೀವಿ. ಯಾಕೆ ಅಂದ್ರೆ ಏಲಿಯ ಮಕ್ಕಳು ಈ ಒಂದು ಫಿಲಿಸ್ತಿಯರ ಜೊತೆ ಅವರು ಯುದ್ಧ ಮಾಡಲು ಹೋದಾಗ ಈ ಮಂಜೂಷನ್ನ ಅವರು ಮುಂದೆ ಇಟ್ಟು ಆ ಯುದ್ಧಕ್ಕೆ ಹೋಗೋದನ್ನ ನೋಡ್ತೀವಿ. ಆ ಸಮಯದಲ್ಲಿ ಈ ಮಂಜೂಷು ಏನಾಗಿತ್ತು ಅಂತ ನೋಡ್ಬೇಕಾದ್ರೆ ಒಂದು ಅದ್ಭುತವನ್ನ ತೋರಿಸುವ ಒಂದು ವಸ್ತುವಾಗಿ ಅದಿತ್ತು ಅಂತ ನೋಡ್ತೀವಿ. ಸೊ ಇಸ್ರೇಲ್ ಜನಕ್ಕೆ ಅಥವಾ ಅಲ್ಲಿ ಇರುವಂತ ಪ್ರಬಲವಾದ ಲೀಡರ್ಗಳಿಗೆ ಅಥವಾ ಯಾಜಕರಿಗೆ ಏನಾಗ್ಬಿಡ್ತು ಅಂದ್ರೆ, ನಾವು ದೇವರ ಆಜ್ಞೆಗಳು, ದೇವರ ವಿಚಾರವನ್ನು ನಾವು ಸರಿಯಾಗಿ ಪಾಲನೆ ಮಾಡದೇ ಇದ್ರು ಕೂಡ ದೇವರ ಮಂಜೂಷ ನಮ್ಮ ಹತ್ರ ಇದ್ದು ಬಿಟ್ರೆ ನಮಗೆ ದೇವರು ನಮ್ಮ ಹತ್ರ ಇದ್ದು ನಮ್ಮನ್ನ ಜಯ ಹೊಂದುವಂತೆ ಮಾಡ್ತಾರೆ ಅನ್ನುವ ಒಂದು ತಪ್ಪಾದ ಕಲ್ಪನೆ ಅಲ್ಲಿ ಹುಟ್ಟಿತ್ತು. ಆ ತಪ್ಪಾದ ಕಲ್ಪನೆಯಿಂದಲೇ ಅಲ್ಲಿ ಏಲಿಯ ಮಕ್ಕಳು ಆ ಮಂಜೂಷನ್ನ ತಗೊಂಡೋದಾಗ ಅವರು ಕೊಲ್ಲಲ್ಪಟ್ಟು ಆ ಮಂಜೂಷು ಫಿಲಿಸ್ತಿಯರ ಮಧ್ಯದಲ್ಲಿ ಸೇರಿತು ಅಂತ ಕೂಡ ನಮಗೆ ಮಾಹಿತಿ ಇದೆ. ಆ ವಿಷಯವನ್ನ ನಾವು ನೋಡ್ಬೇಕಾದ್ರೆ 1ನೇ ಸಾಮುವೇಲ 4ನೇ ಅಧ್ಯಾಯ 4ನೇ ವಚನ ಕೂಡ ಓದೋಣ. 1ನೇ ಸಾಮುವೇಲ 4ನೇ ಅಧ್ಯಾಯ 4ನೇ ವಚನ. ಕೆರೂಬಿಯರ ಮಧ್ಯದಲ್ಲಿ ಆಸೀನನಾಗಿರುವ ಸೇನಾಧೀಶ್ವರನಾದ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ತರಿಸಿದರು.
ಏಲಿಯ ಇಬ್ಬರ ಮಕ್ಕಳಾದ ಓಫ್ನಿ ಪೀನಿಯಾಸ್ ಎಂಬುವರು ದೇವರ ಒಡಂಬಡಿಕೆಯ ಮಂಜೂಷದ ಸಂಗಡ ಇದ್ದರು. ಯೆಹೋ ಸರಿ, ಓಕೆ ಸಿಸ್ಟರ್. ಇಲ್ಲಿ 4ನೇ ವಚನದಿಂದ ನೀವು ನೀವು ಮನೆಯಲ್ಲಿ ಈ ವಿಷಯಗಳನ್ನ ಓದಿದ್ರೆ ಈ ಮಂಜೂಷನ್ನ ತಗೊಂಡೇ ಆ ಯುದ್ಧಕ್ಕೆ ಹೋಗೋದನ್ನ ನೋಡ್ತೀವಿ. ಆ ಯುದ್ಧದಲ್ಲಿ ಈ ಇಬ್ರು ಮಕ್ಕಳು, ಏಲಿಯ ಇಬ್ರು ಮಕ್ಕಳು ಸತ್ರು ಅಂತ ನೋಡ್ತೀವಿ. ಆ ಒಂದು ಸತ್ತ ನಂತರ ಈ ಒಂದು ಮಂಜೂಷನ್ನ ಫಿಲಿಸ್ತಿಯರ ಜನರು ಅದನ್ನ ಅವರ ಪ್ರಾಂತ್ಯಕ್ಕೆ ತಗೊಂಡೋದ್ರು ಅಂತ ಕೂಡ ನಾವು ನೋಡ್ತೀವಿ. ಸೊ ಇಷ್ಟು ವಿಷಯಗಳನ್ನ ನೋಡಿದ ಮೇಲೆ ಈಗ ಆ ಮಂಜೂಷು ಫಿಲಿಸ್ತಿಯರ ಒಂದು ವಶದಲ್ಲಿ ಇರುವಾಗ ಏನೆಲ್ಲ ಆಯ್ತು ಅನ್ನೋದನ್ನ ಕೂಡ ನಮಗೆ ಏನಾಗಿದೆ ಸ್ಪಷ್ಟವಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆ ಮಂಜೂಷನ್ನ ತಗೊಂಡೋಗಿನ ನಂತರ ಆ ಫಿಲಿಸ್ತಿಯರ ಮಧ್ಯದಲ್ಲಿ ಅನೇಕ ಗೊಂದಲಗಳು ಉಂಟಾಯಿತು. ಅವರ ದೇವತೆಗಳು ಆ ಒಂದು ಮಂಜೂಷಿಗೆ ಅಡ್ಡ ಬಿದ್ದಿದ್ದನ್ನ ನೋಡ್ತೀವಿ. ಅಲ್ಲಿ ಅನೇಕ ದುರ್ಘಟನೆಗಳು ನಡೆದಿದ್ದನ್ನ ನೋಡ್ತೀವಿ. ಆ ಒಂದು ಭಯದಲ್ಲಿ ಫಿಲಿಸ್ತಿಯರು ಏನ್ ಮಾಡ್ತಾರಂತ ನೋಡ್ಬೇಕಾದ್ರೆ ಆ ಮಂಜೂಷನ್ನ ಮತ್ತೆ ಇಸ್ರೇಲ್ ಪ್ರಾಂತ್ಯಕ್ಕೆ ಅದನ್ನ ಒಂದು ಎತ್ತಿನ ಗಾಡಿಯಲ್ಲಿ ಇಟ್ಟು ಅದನ್ನ ಯಹೂದ್ಯರ ಪ್ರಾಂತ್ಯಕ್ಕೆ ಅದನ್ನ ಕಳಿಸಿಕೊಡುವ ಒಂದು ವಿಷಯ ಕೂಡ ನಾವು ನೋಡ್ತೀವಿ ಸಹೋದರರೇ. ಆ ರೀತಿಯ ಒಂದು ವಿಷಯ ಬಂದಾಗ ನಾವು 1ನೇ ಸಾಮುವೇಲ 7ನೇ ಅಧ್ಯಾಯ 1-2 ವಚನಗಳನ್ನ ಕೂಡ ಓದೋಣ. 1ನೇ ಸಾಮುವೇಲ 7ನೇ ಅಧ್ಯಾಯ 1-2 ವಚನಗಳು. ಆಗ ಕಿರ್ಯತ್ಯಾರೀಮಿನವರು ಬಂದು ಯೆಹೋವನ ಮಂಜೂಷವನ್ನು ತೆಗೆದುಕೊಂಡು ಹೋಗಿ ಗುಡ್ಡದ ಮೇಲೆ ವಾಸವಾಗಿದ್ದ ಅಬೀನಾದಾಬನ ಮನೆಯಲ್ಲಿಟ್ಟು ಅವನ ಮಗನಾದ ಎಲ್ಲಾಜಾರನನ್ನು ಅದರ ಸೇವೆಗೋಸ್ಕರ ಪ್ರತಿಷ್ಠಿಸಿದರು. ಮಂಜೂಷವು ಕಿರ್ಯತ್ಯಾರೀಮಿಗೆ ಬಂದು ಬಹಳ ದಿವಸಗಳು, ಅಂದರೆ 20 ವರ್ಷಗಳು ಕಳೆದು ಹೋದವು. ಈ ಕಾಲದಲ್ಲಿ ಎಲ್ಲಾ ಇಸ್ರಾಯೇಲ್ಯರು ಯೆಹೋವನನ್ನೇ ಹಂಬಲಿಸುತ್ತಿದ್ದರು. ಓಕೆ, ಸೊ ಇಲ್ಲಿ ನಮ್ಗೇನ್ ಮಾಹಿತಿ ಸಿಗತ್ತೆ ಅಂದ್ರೆ ಈ ಒಂದು ಫಿಲಿಸ್ತಿಯರು ಆ ಒಂದು ಮಂಜೂಷನಿಂದ ಬಂದ ಅನಾಹುತವನ್ನ ನೋಡಿ ಇದು ನಮ್ಮಲ್ಲಿ ಇದ್ರೆ ನಮ್ಗೆ ಇನ್ನ ಅನಾಹುತ ಆಗತ್ತೆ ಅಂತ ಹೇಳಿ ಅದನ್ನ ಇಸ್ರೇಲ್ ಪ್ರಾಂತ್ಯಕ್ಕೆ ಮತ್ತೆ ಹಿಂದಿರುಗಿಸ್ರು ಅಂತ ನೋಡುವಾಗ ಆ ಒಂದು ಎತ್ತಿನ ಗಾಡಿಯಲ್ಲಿ ಬಂದ ಆ ಮಂಜೂಷು ಈಗ ಬೆಟ್ಟದಲ್ಲಿ ಇದ್ದಂತ ಅಬಿದ್ನಾಬ್ ಮನೆಗಳಿಗೆ ಇದನ್ನ ತಲುಪಿಸಿದ್ರು. ಅಬಿದ್ನಾಬ್ ಮನೆಯಲ್ಲಿ ಈ ಮಂಜೂಷನ್ನ ಇಟ್ರು ಅಂತ ನೋಡ್ತೀವಿ. ಆ ಅಬಿದ್ನಾಬ್ ಮನೆಯಲ್ಲಿ ಆತನ ಮಗನಾದ ಎಲಿಯೇಜರನ್ನ ಏನ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಆ ಒಂದು ಮಂಜೂಷನ್ನ ಅದನ್ನ ನೋಡಿಕೊಳ್ಳುವಂತ ವಿಷಯವಾಗಿ ಅಲ್ಲಿ ಎಲಿಯೇಜರನ್ನ ಇಟ್ರು ಅಂತ ನೋಡ್ತೀವಿ. ಆ ಒಂದು ವಿಷಯದಲ್ಲಿ ನೋಡ್ಬೇಕಾದ್ರೆ ಊಜನು ಕೂಡ ಆ ಅಬಿದ್ನಾಬನ ಒಬ್ಬ ಮಗನಾಗಿದ್ದ ಕೂಡ ನಮ್ಗೆ ಸತ್ಯವೇದವು ತಿಳಿಸ್ತದೆ. ಈ ಒಂದು ಮಂಜೂಷು ಕಿರ್ಜಾತ್ ಜಾರಿಮ್ ಅನ್ನುವ ಒಂದು ಜಾಗ, ಅದೇ ಅಬಿದ್ನಾಬ್ ಮನೆಯಲ್ಲಿ 20 ವರ್ಷ ಕಾಲ ಏನಾಗಿತ್ತಂತೆ ಇದು ಇತ್ತು ಅಂತ ನೋಡ್ತೀವಿ. ಸೊ ಇದರ ಬಗ್ಗೆ ಸೌಲನ ಸಮಯದಲ್ಲಿ ಆತನು 40 ವರ್ಷ ಸೌಲನು ಆಳ್ವಿಕೆ ಮಾಡುವಾಗ ಈ ಒಂದು ಮಂಜೂಷದ ಬಗ್ಗೆ ಅಷ್ಟು ಗಮನವನ್ನ ಸೌಲನು ಇಲ್ಲ. ಸೊ ಆ 40 ವರ್ಷದ ಆಳ್ವಿಕೆಯಲ್ಲಿ ಸೌಲನು ಮಂಜೂಷ ಬಗ್ಗೆ ಗಮನ ಹರಿಸಿಲ್ಲ ಅಂತ ನೋಡ್ತೀವಿ. ಅದಾದ ನಂತರ ಈಗ ದಾವೀದನು ರಾಜ್ಯಭಾರವನ್ನ ಪ್ರಾರಂಭ ಮಾಡುವಾಗ ಸಹೋದರರೇ, ಈಗ ದಾವೀದನಿಗೆ ದೇವರ ಮಂಜೂಷದ ವಿಶೇಷತೆ ಗೊತ್ತಿತ್ತು. ದೇವರ ಪ್ರಸನ್ನತೆ ಇಸ್ರೇಲ್ ಜನರ ಮಧ್ಯದಲ್ಲಿ ಇರಬೇಕು ಅಂದ್ರೆ ದೇವರ ಮಂಜೂಷವು ನಮ್ಮ ಮಧ್ಯದಲ್ಲಿ ಇರಬೇಕು ಅನ್ನೋದನ್ನ ಈಗ ಯೋಚನೆ ಮಾಡ್ತಾರೆ. ಈ ಯೋಚನೆಯನ್ನ ಮಾಡಿ ಈಗ ದಾವೀದನು ಸಹೋದರರೇ ಈಗ ಆ ಮಂಜೂಷನ್ನ ಅಬಿದ್ನಾಬ್ ಮನೆಯಿಂದ ಅದನ್ನ ಯೆರೂಸಲೇಮಿಗೆ ತರೋದಿಕ್ಕೆ ಅವರು ಸಿದ್ಧತೆಗಳನ್ನ ಮಾಡ್ತಾರೆ. ಈ ವಿಚಾರವಾಗಿ ಅಲ್ಲಿ ಇರುವಂತ ಆ ಇಸ್ರೇಲ್ ಜನಾಂಗದಲ್ಲಿ ಇರುವಂತ ಎಲ್ಡರ್ಸ್ ಹತ್ರ, ಅಲ್ಲಿ ಇರುವಂತ ಎಲ್ಡರ್ಸ್ ಹತ್ರ ಹೋಗಿ ಏನ್ ಮಾಡ್ತಾರ್ರಿ, ಮಾತಾಡಿ ನಾನು ಈ ರೀತಿ ತರಕ್ಕೆ ನನಗೆ ಆಸೆ ಇದೆ ಅಂತ ಹೇಳ್ತಾರೆ. ಅದನ್ನ ನಾವು ನೋಡ್ಬೇಕಾದ್ರೆ 1 ಪೂರ್ವವೃತ್ತಾಂತರ 13ನೇ ಅಧ್ಯಾಯ 3-4 ವಚನಗಳನ್ನ ನೋಡೋಣ. 1 ಪೂರ್ವವೃತ್ತಾಂತರ 13ನೇ ಅಧ್ಯಾಯ 3-4 ವಚನಗಳು.
ಅವರು ನಮ್ಮ ಬಳಿಗೆ ಕೂಡಿ ಬಂದ ಮೇಲೆ ನಾವು ಸೌಲನ ಕಾಲದಲ್ಲಿ ಅಲಕ್ಷ್ಯ ಮಾಡಿದ ನಮ್ಮ ದೇವ ಮಂಜೂಷವನ್ನು ತೆಗೆದುಕೊಂಡು ಬರೋಣ ಅನ್ನಲು ಅವರೆಲ್ಲರೂ ಆ ಮಾತಿಗೆ ಮೆಚ್ಚಿ ಅದರಂತೆ ಮಾಡಬೇಕೆಂದು ಹೇಳಿದರು. ಆಗ ಸರಿ. ಓದಿ ಸಿಸ್ಟರ್, ಕಂಪ್ಲೀಟ್ ಮಾಡಿ. ಆಗ ದಾವೀದನು ದೇವ ಮಂಜೂಷವನ್ನು ಕಿರ್ಯತ್ಯಾರೀಮಿನಿಂದ ತರುವುದಕ್ಕೋಸ್ಕರ ಐಗುಪ್ತದ ಶೀಹೋರ್ ಹಳ್ಳದಿಂದ ಹಮಾತಿನ ದಾರಿಯವರೆಗೂ ವಾಸಿಸುತ್ತಿದ್ದ ಎಲ್ಲಾ ಇಸ್ರಾಯೇಲ್ಯರನ್ನು ಕೂಡಿಸಿ ಅವರೆಲ್ಲರೊಡನೆ ಯಹೂದ ದೇಶದ ಬಾಳ ಎನಿಸಿಕೊಳ್ಳುತ್ತಿದ್ದ ಕಿರ್ಯತ್ಯಾರೀಮಿಗೆ ಹೋದನು. ಆ ಮಂಜೂಷವು ಓಕೆ ಸಿಸ್ಟರ್. ಸೊ ಈ ವಿಚಾರಗಳೆಲ್ಲ ನಮಗೆ ಗೊತ್ತಿದೆ. ಈಗ ಅಲ್ಲಿ ಬಂದು ಒಂದು ಕನ್ಸಲ್ಟ್ ಮಾಡ್ತಾರೆ ದಾವೀದನು. ಈಗ ಸೌಲಿನ ಕಾಲದಿಂದ ಈ ದೇವರ ಮಂಜೂಷವು ನಮ್ಮ ಮಧ್ಯದಲ್ಲಿ ಇಲ್ಲ, ಅದರಿಂದ ಇಸ್ರೇಲ್ ಜನಾಂಗಕ್ಕೆ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅದರಿಂದ ನಾನು ಏನ್ ಮಾಡೋಣ ಅಂತಿದ್ದೀನಿ ಅಂದ್ರೆ, ಆ ಮಂಜೂಷವನ್ನ ಯೆರೂಸಲೇಮಿಗೆ ತಂದು ಅದಕ್ಕೆ ತಕ್ಕ ಒಂದು ಗೂಡಾರವನ್ನ ನಾನು ನಿರ್ಮಾಣ ಮಾಡಿ, ನಾನು ದೇವರ ಪ್ರಸನ್ನತೆ ನಮ್ಮಲ್ಲಿ ಇರಬೇಕು ಅಂತ ಅಪೇಕ್ಷಿಸ್ತೀನಿ ಅಂತ ಹೇಳುವಾಗ, ಅಲ್ಲಿರುವ ವ್ಯಕ್ತಿಗಳೆಲ್ಲ ಒಳ್ಳೆ ಆಲೋಚನೆ ಅಂತ ಹೇಳಿ ಅದನ್ನ ಮೆಚ್ಚಿ ನೀನು ತಗೋಬಾ ಅಂತ ಹೇಳುವಾಗ, ಅಲ್ಲಿ ದಾವೀದನು 30,000 ಮಂದಿಯನ್ನ, ಇಸ್ರೇಲ್ ಜನರನ್ನ ಕರ್ಕೊಂಡು ಮೇಳ ತಾಳಗಳು ವಾದ್ಯಗಳು, ಅವನ ಮನಸ್ಸಿಗೆ ಏನೆಲ್ಲ ಅನ್ನಿಸ್ತೋ ಆತನ ಮನಸ್ಸಿಗೆ ದೇವರನ್ನ ಯಾವ ರೀತಿ ಮೆಚ್ಚಿಸ್ಬೇಕು ಅಂತ ಅನಿಸುತ್ತೋ ಅದನ್ನೆಲ್ಲ ಸಿದ್ಧತೆ ಮಾಡಿ ಈಗ ಆ ಮಂಜೂಷನ್ನ ತರೋದಿಕ್ಕೆ ಹೊರಡ್ತಾನೆ. ಏನೆಲ್ಲ ತಯಾರಿ ಮಾಡ್ತಾನೆ ಅಂತ ನೋಡ್ಬೇಕಾದ್ರೆ 2ನೇ ಸಾಮುವೇಲ 6ನೇ ಅಧ್ಯಾಯ 1ರಿಂದ 5 ವಚನಗಳನ್ನ ಓದೋಣ. 2ನೇ ಸಾಮುವೇಲ 6ನೇ ಅಧ್ಯಾಯ 1ರಿಂದ 5 ವಚನಗಳು. ಅನಂತರ ದಾವೀದನು ಇಸ್ರಾಯೇಲ್ಯರಲ್ಲಿ 30,000 ಮಂದಿ ಶ್ರೇಷ್ಠ ಸೈನಿಕರನ್ನು ಆರಿಸಿಕೊಂಡು ದೇವರ ಮಂಜೂಷವನ್ನು ತರುವುದಕ್ಕಾಗಿ ಅವರೆಲ್ಲರ ಸಹಿತ ಯಹೂದ ದೇಶದ ಬಾಳ ಎಂಬಲ್ಲಿಗೆ ಹೋದನು. ಆ ಮಂಜೂಷವು ದೇವನಾಮದಿಂದ, ಅಂದರೆ ಕೆರೂಬಿಯರ ನಡುವೆ ಆಸೀನನಾಗಿರುವ ಸೇನಾಧೀಶ್ವರನಾದ ಯೆಹೋವನ ನಾಮದಿಂದ ಪ್ರಸಿದ್ಧವಾದದ್ದು. ಅವರು ದೇವರ ಮಂಜೂಷವನ್ನು ಗುಡ್ಡದ ಮೇಲಿರುವ ಅಬೀನಾದಾಬನ ಮನೆಯಿಂದ ಹೊರಗೆ ತಂದು ಅದನ್ನು ಒಂದು ಹೊಸ ಬಂಡಿಯ ಮೇಲೆ ಏರಿಸಿದರು. ಅಬೀನಾದಾಬನ ಮಕ್ಕಳಾದ ಉಜ್ಜನು ಅಹಿಯೋವನು ಬಂಡೆಯನ್ನು ಹೊಡೆದರು. ಗುಡ್ಡದ ಮೇಲೆ ನಾವು ಕಂಪ್ಲೀಟ್ ಮಾಡಿ ಬ್ರದರ್, 5ನೇ ವಚನ ತನಕ. ಗುಡ್ಡದ ಮೇಲೆ ವಾಸವಾಗಿದ್ದ ಅಬೀನಾದಾಬನ ಮನೆಯಿಂದ ತೆಗೆಯಲ್ಪಟ್ಟ ದೇವರ ಮಂಜೂಷದ ಮುಂದೆ ಅಹಿಯೋವನು ಹೋಗುತ್ತಿದ್ದನು. ದಾವೀದನು ಇಷ್ಟು ವಿಷಯ ನಮಗ್ ಗೊತ್ತಿದೆ ಈಗ, ಓಕೆನಾ? ಸೊ ಈಗ ಅಲ್ಲಿ ಏನ್ ಸಿದ್ಧತೆ ಮಾಡಿದ್ರು ಅಂದ್ರೆ, ಆ ಒಂದು 30,000 ಜನರನ್ನ, ಇಸ್ರೇಲ್ ಜನರನ್ನ ಕರ್ಕೊಂಡು ಅಬಿದ್ನಾಬ್ ಮನೆಯಿಂದ ಈಗ ಮಂಜೂಷನ್ನ ತುಂಬಾ ಗ್ರ್ಯಾಂಡ್ ಆಗಿ ಆ ದಾವೀದನಿಗೆ ದೇವರ ಮೇಲೆ ಇದ್ದಂತ ಪೂಜಾ ಭಾವ, ದೇವರ ಮೇಲೆ ಇದ್ದಂತ ಒಂದು ಏನ್ರಿ ಆ ಭಯ ಭಕ್ತಿಯನ್ನ ದಾವೀದನು ನಾನಾ ರೀತಿಯಲ್ಲಿ ತೋರಿಸಿದ್ರು. ಆ ರೀತಿಯಲ್ಲಿ ಮೇಳ ತಾಳಗಳು ಎಲ್ಲ ಒಂದು ದೊಡ್ಡ ಪ್ರೊಸೆಷನ್ ಆಗಿ ಅಲ್ಲಿ ತಗೋಬರೋದಕ್ಕೆ ಅವರು ಸಿದ್ಧತೆಗಳನ್ನ ಮಾಡಿ, ಅದೇ ರೀತಿಯಲ್ಲಿ ನಾವು ಇಲ್ಲಿ ಓದಿದ್ವಿ. ಅಬಿದ್ನಾಬ್ ಮನೆಯಲ್ಲಿದ್ದ ಆತನ ಮಕ್ಕಳಾದ ಊಜಾ ಅಂತ ನೋಡ್ಬೇಕಾದ್ರೆ, ಈ ಊಜನ ಮನೆಯಲ್ಲೇ 20 ವರ್ಷ ಕಾಲ ಈ ಒಂದು ಮಂಜೂಷವು ಇತ್ತು ಅಂತ ನೋಡ್ತೀವಿ, ಓಕೆನಾ? ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ಈ ಒಂದು 20 ವರ್ಷ ಊಜನ ಮನೆಯಲ್ಲಿ ಇದ್ದಾಗ ಆ ಮಂಜೂಷವು ಊಜನಿಗೆ ಏನಾಗಿತ್ರಿ? ಸಾಮಾನ್ಯ ಒಂದು ವಸ್ತುವಾಗಿತ್ತು ಆತನಿಗೆ, ಅಲ್ವಾ? ಅಲ್ಲಿ ದೇವರ ಪ್ರಸನ್ನತೆ, ದೇವರಿಗೆ ಸಲ್ಲಿಸುವಂತ ಯಜ್ಞಗಳು ಇದೆಲ್ಲ ಇಲ್ಲದೆ ಇದ್ರೂ ಕೂಡ ಊಜನಿಗೆ ಏನಂದ್ರೆ, ನನ್ನ ಮನೆಯಲ್ಲಿ 20 ವರ್ಷ ಕಾಲ ಈ ಮಂಜೂಷು ಇತ್ತಲ್ಲ ಅಂತೇಳಿ ಅದರ ಒಂದು ಬಳಿಯಲ್ಲೇ ಊಜನು ನಿಂತರು, ಆ ಎತ್ತನ್ನ ಓಡಿಸ್ಕೊ ಬರ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಈ ರೀತಿಯ ಒಂದು ಮೆರವಣಿಗೆ ಅಲ್ಲಿ ನಡೀತಾ ಇರುವಾಗ ಈಗ ನಾವು ಏನ್ ನೋಡ್ತೀವಿ ಅಂದ್ರೆ, ನಡೆದ ಘಟನೆಯನ್ನ ನೋಡ್ಬೇಕಾದ್ರೆ 2ನೇ ಸಾಮುವೇಲ 6ನೇ ಅಧ್ಯಾಯ 6ರಿಂದ 7 ವಚನಗಳು. 2ನೇ ಸಾಮುವೇಲ 6ನೇ ಅಧ್ಯಾಯ 6ರಿಂದ 7 ವಚನಗಳು. ಓಕೆ, ಓದನ್. ಅವರು ನಾಕೋನನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದ್ದರಿಂದ ಉಜ್ಜನು ಕೈ ಚಾಚಿ
ದೇವರ ಮಂಜೂಷವನ್ನು ಹಿಡಿದನು. ಆಗ ಯೆಹೋವನು ಉಜ್ಜನ ಮೇಲೆ ಕೋಪಗೊಂಡು ಈ ತಪ್ಪಿನ ಸಲುವಾಗಿ ಅವನನ್ನು ಹತ ಮಾಡಿದನು. ಅವನು ಅಲ್ಲೇ ದೇವರ ಮಂಜೂಷದ ಬಳಿಯಲ್ಲಿ ಸತ್ತನು. ಸಾರಿ. ಸೊ ಇಲ್ಲಿ ನಡೆದ ಘಟನೆ ಇಷ್ಟೇ. ಸೊ ಇದು ನಾವು ನೋಡ್ಬೇಕಾದ್ರೆ ಸಹೋದರರೇ, ಇದನ್ನ ನಾವು ಒಂದು ಸಪರೇಟ್ ಆಗಿ ಬೇರೆ ಊಜನ ಒಂದು ಮರಣವನ್ನ ನೋಡ್ಬೇಕಾದ್ರೆ ಏನಕ್ಕೆ ದೇವರು ಇಷ್ಟು ಕೋಪಗೊಂಡು ಇಲ್ಲಿ ಸಾಯಿಸಿದ್ರು, ಅಥವಾ ಆ ಒಂದು ಮರಣ ಏನಕ್ಕೆ ದೇವರು ಅಲ್ಲಿ ಊಜನ ಮೇಲೆ ಬರಮಾಡಿದ್ರು ಅಂತ ನಾವು ಸ್ವಲ್ಪ ಕಾಲ ಗಮನ ಕೊಟ್ರೆ ನಮ್ಗೆ ಯಾವುದು ಏನ್ರಿ ಏನಕ್ಕೋಸ್ಕರ ಇಂಥ ಒಂದು ಚಿಕ್ಕ ವಿಷಯಕ್ಕೆ ದೇವರು ಇಂಥ ದೊಡ್ಡ ಶಿಕ್ಷೆನ ಊಜನಿಗೆ ಕೊಟ್ರು ಅಂತ ನಮ್ಗೆ ಯಾವಾಗ್ಲೂ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಸಹೋದರರೇ ಅಲ್ವಾ? ಆ ಪ್ರಶ್ನೆಗೆ ಈ ದಿನದಲ್ಲಿ ಒಂದು ಉತ್ತರವನ್ನ ನಾವು ಹುಡುಕುವಾಗ ನಾವು ಕೂಡ ನಮ್ಮ ಜೀವನದಲ್ಲಿ ದೇವರಿಗೋಸ್ಕರ, ನಮ್ಮ ದೇವರಲ್ಲಿರುವಂತ ಭಯಭಕ್ತಿಗೋಸ್ಕರ ನಾವು ಏನೆಲ್ಲ ದೇವರಿಗೆ ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಇಷ್ಟ ಆದದ್ದೆಲ್ಲ ಮಾಡಿದಾಗ ದೇವರ ಚಿತ್ತಕ್ಕೆ ಅನುಗುಣವಾಗಿ ಅದು ಇಲ್ಲದೆ ಇದ್ದಾಗ ದೇವರು ಇದೇ ರೀತಿಯಲ್ಲಿ ಕೋಪಗೊಳ್ತಾರೆ ಅನ್ನೋದನ್ನ ಈ ಒಂದು ಘಟನೆಯಲ್ಲಿ ನಾವು ನೋಡ್ಬೇಕಾಗಿರುವಂತ ವಿಷಯ ಸಹೋದರರೇ. ಸೊ ಅದಾದ ನಂತರ ಊಜನು ಅಲ್ಲಿ ಸತ್ತನು ಅಂತ ಇರ್ತದೆ. ಈಗ ಯೋಚನೆ ಮಾಡಿ, 30,000 ಮಂದಿ ಕರ್ಕೊಂಡೋದ ದಾವೀದನು, ಮೇಳತಾಳಗಳು, ಒಂದು ದೊಡ್ಡ ಸಮಾರಂಭ ಅಲ್ವಾ, ಒಂದು ದೊಡ್ಡ ಕೂಗಾಟ, ಎಂತ ಒಂದು ಮೆರವಣಿಗೆ ಆಗಿತ್ತು. ಸಡನ್ ಆಗಿ ಈ ಘಟನೆ ನಡೆದಿದ ತಕ್ಷಣ ಎಲ್ಲರಿಗೂ ಒಂದು ದೊಡ್ಡ ಆಘಾತ ನಡೆದಿದ್ದು, ಎಲ್ರಿಗೂ ಏನ್ ಮಾಡ್ಬೇಕಂತಾನೆ ತೋಚಿಲ್ಲ ಅಂತ ನೋಡ್ತೀವಿ. ಆವಾಗ ದಾವೀದನು ದೇವರ ಮೇಲೆ ತುಂಬಾನೇ ಕೋಪಗೊಂಡನು. ಯಾಕಂದ್ರೆ ನಾನು ದೇವರಿಗೋಸ್ಕರ ಇಷ್ಟೆಲ್ಲ ನಾನು ಮಾಡಿ ದೇವರು ಇಂಥ ಒಂದು ಅನಾಹುತಾನ ಮಾಡ್ಬಿಟ್ರಲ್ಲ ಅಂತ ಹೇಳಿ ಸಹೋದರರೇ ಅವನಿಗೆ ದುಃಖ ಮತ್ತೆ ಸಂಕಟ ಮತ್ತೆ ದೇವರ ಮೇಲೆ ಆತನಿಗೆ ಒಂದು ಒಂದು ಕೋಪಗೊಳ್ಳುವ ಒಂದು ವಿಷಯವನ್ನ ನೋಡ್ತೀವಿ. ಆವಾಗ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ದೇವರು ಈ ರೀತಿ ಮಾಡ್ಬಿಟ್ರಲ್ಲ, ದೇವರನ್ನ ಮಹಿಮೆ ಪಡಿಸಕ್ಕೆ ಇದೆಲ್ಲ ಮಾಡಿದ್ವಿ, ಆದ್ರೆ ದೇವರು ಈ ರೀತಿ ಮಾಡ್ಬಿಟ್ರಲ್ಲ ಅಂತೇಳಿ ಆ ಒಂದು ಆ ಒಂದು ಮಂಜೂಷನ್ನ ಅಲ್ಲಿ ಹತ್ರದಲ್ಲಿರುವ ಓಬೇದೆದೋಮ್ ಅನ್ನುವ ವ್ಯಕ್ತಿಯ ಮನೆಯಲ್ಲಿ ಅದನ್ನ ಇಟ್ಟು ದಾವೀದನು ಈಗ ಯೆರೂಸಲೇಮಿಗೆ ಹಿಂದಿರುಗುತ್ತಾನೆ. ಇದನ್ನ 2ನೇ ಸಾಮುವೇಲ 6ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡ್ಬೋದು. 2ನೇ ಸಾಮುವೇಲ 6ನೇ ಅಧ್ಯಾಯ 10ನೇ ವಚನ. ಅದನ್ನು ದಾವೀದ ನಗರಕ್ಕೆ ತರಲೊಲ್ಲದೆ ಗತ ಊರಿನ ಓಬೇದದೋಮನ ಮನೆಗೆ ಕಳಿಸಿದನು. ಯೆಹೋವನ ಮಂಜೂಷವು ಗತ ಊರಿನ ಓಬೇದದೋಮನ ಮನೆಯಲ್ಲಿ 3 ತಿಂಗಳು ಇತ್ತು. ಆ ಕಾಲದಲ್ಲಿ ಯೆಹೋವನು ಅವನನ್ನು ಅವನ ಮನೆಯವರನ್ನು ಆಶೀರ್ವದಿಸಿದನು. ಸರಿ. ಈಗ ಏನಾಗುತ್ತೆ ಅಂದ್ರೆ ಸಹೋದರರೇ, ಅದರಲ್ಲೇ 8ನೇ ವಚನ ಓದಿ ಸಿಸ್ಟರ್. 8ನೇ ವಚನ ಓದಿ. 6-8. ಯೆಹೋವನು ಉಜ್ಜನನ್ನು ಮುರಿದು ಬಿಟ್ಟಿದ್ದರಿಂದ ದಾವೀದನು ಉರಿಗೊಂಡು ಆ ಸ್ಥಳಕ್ಕೆ ಪೆರೆಚುಜ್ಜ ಎಂಬ ಹೆಸರಿಟ್ಟನು. ಅದಕ್ಕೆ ಇಂದಿನವರೆಗೂ ಇದೇ ಹೆಸರಿರುತ್ತದೆ. ನೋಡ್ರಿ, ದೇವರ ಮೇಲೆ ಕೋಪಗೊಂಡು ಈ ಒಂದು ವಿಷಯವನ್ನ ದಾವೀದನು ಮಾಡೋದನ್ನ ನಾವು ನೋಡ್ತೀವಿ. ಯಾಕೆ ಅಂದ್ರೆ ದಾವೀದನ ಮನಸ್ಥಿತಿ ತುಂಬಾ ಒಂದು ಒಳ್ಳೆಯ ಮನಸ್ಥಿತಿ. ಯಾವುದೇ ರೀತಿಯ ಒಂದು ಹಿಪೋಕ್ರಸಿ ಇರಲಿಲ್ಲ ಆತನಲ್ಲಿ. ಯಾರನ್ನೋ ಮೆಚ್ಚಿಸಕ್ಕೆ ಅವನು ಮಾಡಿಲ್ಲ, ದೇವರನ್ನ ಮೆಚ್ಚಿಸೋಕೆ ಈ ವಿಷಯಗಳೆಲ್ಲ ಮಾಡಿದ. ಆದರೆ ದೇವರ ಚಿತ್ತಕ್ಕೆ ಅನುಗುಣವಾಗಿ ಮಾಡಿದ್ನ ಅನ್ನೋದನ್ನ ಅವನು ಯೋಚನೆ ಮಾಡಕ್ಕೆ ಮರೆತರು. ದೇವರ ವಾಕ್ಯದ ಪ್ರಕಾರ ನಾನು ಆ ಮಂಜೂಷನ್ನ ತನ್ನ ಅನ್ನೋದನ್ನ ಕೂಡ ಅವರು ಮರೆತರು. ಆಗ ನಾವು ನೋಡುವಾಗ ಸಹೋದರರೇ, ಈ ಮಂಜೂಷು ಓಬೇದ್ ಎದೋಮ್ ಮನೆಯಲ್ಲಿ 3 ತಿಂಗಳಿತ್ತು. ವಚನ ಹೇಳ್ತದೆ, ಆ 3 ತಿಂಗಳಲ್ಲಿ ಆ ಓಬೇದ್ ಎದೋಮ್ ಆ ಮನೆಯವರನ್ನ ದೇವರು ಆಶೀರ್ವದಿಸಿದ್ರು ಅಂತ ಒಂದು ವಿಷಯವನ್ನ ತಿಳಿಸ್ತಾರೆ. ಸೊ ಏನಕ್ಕೆ ಈ ರೀತಿ 20 ವರ್ಷ ಕಾಲ ಅಬಿದ್ನಾಬ್ ಮನೆಯಲ್ಲಿ ಆ ಮಂಜೂಷಿ ಇತ್ತು, ಯಾರಿಗೂ ಗೊತ್ತಿಲ್ಲ, ಏನೂ ಪ್ರಭಾವಗಳು ನಡೆದಿಲ್ಲ. ಆದ್ರೆ 3 ತಿಂಗಳು ಕಾಲ ಈ ಓಬೇದ್ ಎದೋಮ್ ಮನೆಯಲ್ಲಿ ಈ ಮಂಜೂಷಿ ಇದ್ದಾಗ
ಅದರಲ್ಲಿ ಆಶೀರ್ವಾದವು ಆ ಮನೆಯವರಿಗೆ ಬಂತು ಅನ್ನೋದನ್ನ ನೋಡ್ತೀವಿ. ಆಗ ಸಹೋದರರೇ, ಈಗ ದಾವೀದನು ಯೆರೂಸಲೇಮಲ್ಲಿ ಅವನು ರಾಜನಾಗಿ ಆಸೀನರಾಗಿದ್ದಾಗ ಈ ಒಂದು ಸುದ್ದಿ ಆತನಿಗೆ ಬರ್ತದೆ. ಏನು ಸುದ್ದಿ ಅಂದ್ರೆ, ಓಬೇದೆದೋಮ್ ಮನೆಯಲ್ಲಿ 3 ತಿಂಗಳಲ್ಲಿ ದೇವರು ಆ ಓಬೇದೆದೋಮ್ ಮನೆಯನ್ನ ಆಶೀರ್ವದಿಸಿದ್ದಾರೆ ಅಂತ ಒಂದು ಸುದ್ದಿ ಆತನಿಗೆ ತಲುಪುತ್ತದೆ. ಆವಾಗ ದಾವೀದನು ಯೋಚನೆ ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ. ಎಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತ ಆತನು ಏನ್ ಮಾಡ್ತಾರೆ, ಆತನು ಯೋಚನೆ ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ. ಎಲ್ಲಿ ನಾನು ಮಾಡಿದ ತಪ್ಪಿನಿಂದ ಊಜನು ಅಲ್ಲಿ ಕೊಲ್ಲಲ್ಪಟ್ನು ಅನ್ನುವ ಒಂದು ವಿಚಾರವಾಗಿ ಅಲ್ಲಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಸಹೋದರರೇ, ಈ ಒಂದು ಮಂಜೂಷು ಇಷ್ಟು ಒಂದು ಅನಾಹುತವನ್ನ ಕೊಡೋದನ್ನ ನಾನು ಹೆಂಗೆ ನಮ್ಮ ಮನೆಗೆ, ನನ್ನ ಒಂದು ಯೆರೂಸಲೇಮಿಗೆ ತರಲಿ ಅಂತ ಹೇಳಿ ಅವನು ಒಂದು ಪ್ರಶ್ನೆಯಿಂದಾನೇ ಆ ಒಂದು ಸ್ಥಳದಿಂದ ಓಡಿ ಬರುವ ಒಂದು ವ್ಯಕ್ತಿಯಾಗಿ ದಾವೀದಿದ್ರು ಅಲ್ವಾ. ಆ ವಚನವನ್ನ ನೀವು 2 ಸಾಮುವೇಲ 6:9 ಈ ಒಂದು ಮಾತನ್ನ ನಾವು ಓದ್ಬೋದು. 2 ಸಾಮುವೇಲ 6:9. ಆ ದಿನದಲ್ಲಿ ದಾವೀದನು ಓದ್ ಬ್ರದರ್, ಓದು ಇಷ್ಟ. ಓದ್ರಿ. ಆ ದಿವಸ ದಾವೀದನು ಯೆಹೋವನಿಗೆ ಭಯಪಟ್ಟು, ಯೆಹೋವನ ಮಂಜೂಷವನ್ನು ನಾನಿರುವಲ್ಲಿಗೆ ತೆಗೆದುಕೊಂಡು ಹೋಗುವುದು ಹೇಗೆ ಎಂದುಕೊಂಡು ಅದನ್ನು ದಾವೀದ ನಗರಕ್ಕೆ ತರಲೊಲ್ಲದೆ ಗತ್ ಊರಿನ ಓಬೇದೆದೋಮನ ಮನೆಗೆ ಕಳುಹಿಸಿದನು. ಸರಿ, ಸೊ ಈ ವಿಚಾರ ಗೊತ್ತಾಯ್ತು ಈಗ ನಮ್ಗೆ. ಸೊ 3 ತಿಂಗಳಾದ ನಂತರ ಒಂದು ಆಶೀರ್ವಾದದ ಸುದ್ದಿ ಬಂದಾಗ ದಾವೀದನು ಈಗ ಆತನಿಗಿದ್ದ ಭಯಭಕ್ತಿ, ಹುಮ್ಮಸ್ಸು ಅಲ್ವಾ, ಆತನಿಗಿದ್ದ ಛಲ ದೇವರ ಮೇಲೆ, ಇದೆಲ್ಲ ಈಗ ತೆಗೆದಿಟ್ಟು ಈಗ ದೇವರ ವಾಕ್ಯದ ಕಡೆ ಗಮನ ಕೊಡ್ತಾನೆ. ದೇವರ ಮಂಜೂಷವನ್ನ ಆತನ ಪಿತೃಗಳಿಗೆ ದೇವರು ಯಾವ ರೀತಿ ಅದನ್ನ ಒತ್ತಬೇಕು, ಅದನ್ನ ಯಾವ ರೀತಿ ಅದನ್ನ ಪರಾಮರಿಸಬೇಕು ಅಂತ ಸತ್ಯವೇದದಲ್ಲಿ ಅವರ ಒಂದು ಪಿತೃಗಳಿಗೆ ಆಜ್ಞೆಯನ್ನ ದೇವರು ಕೊಟ್ಟಿದ್ರು. ಅದನ್ನ ಈಗ ಹುಡುಕಕ್ಕೆ ಪ್ರಾರಂಭ ಮಾಡ್ತಾನೆ ದಾವೀದ. ಅದನ್ನೇ ನಾವು ನೋಡುವಾಗ ಈ ವಿಷಯವಾಗಿ ಎಲ್ಲಿ ಬರೆದಿದೆ ಅಂತ ನೋಡ್ಬೇಕಾದ್ರೆ ಅರಣ್ಯಕಾಂಡದಲ್ಲಿ, ನಂಬರ್ಸ್ ಅಲ್ಲಿ ಅರಣ್ಯಕಾಂಡ 4ನೇ ಅಧ್ಯಾಯ 15ನೇ ವಚನವನ್ನ ಓದೋಣ. ಅರಣ್ಯಕಾಂಡ 4ನೇ ಅಧ್ಯಾಯ 15ನೇ ವಚನ ಓದೋಣ. ದಂಡು ಹೊರಡುವ ಕಾಲದಲ್ಲಿ ಆರೋನನೂ ಅವನ ಮಕ್ಕಳು ದೇವಸ್ಥಾನದ ಎಲ್ಲಾ ಸಾಮಾನುಗಳನ್ನು ಮುಚ್ಚಿ ಸಿದ್ಧ ಮಾಡಿದ ನಂತರ ಕೆಹಾತ್ಯರು ಅವುಗಳನ್ನು ಹೊರುವುದಕ್ಕೆ ಬರಬೇಕು. ಇವರು ದೇವಸ್ಥಾನದ ಸಾಮಾನುಗಳನ್ನು ಮುಟ್ಟಬಾರದು, ಮುಟ್ಟಿದರೆ ಸತ್ತಾರು. ದೇವದರ್ಶನದ ಗುಡಾರದ ಸಾಮಾನುಗಳಲ್ಲಿ ಕೆಹಾತ್ಯರು ಹೊರಬೇಕಾದವುಗಳು ಇವೆ. ಓಕೆ, ಅದರಲ್ಲೇ 7ನೇ ಅಧ್ಯಾಯ 9ನೇ ವಚನವಾದ ಅರಣ್ಯಕಾಂಡ 7ನೇ ಅಧ್ಯಾಯ 9ನೇ ವಚನ. ಇತಾಮಾರನ ಕೈಗೆ ಕೆಹಾತ್ಯರಿಗೆ ಮಾತ್ರ ಏನೂ ಕೊಡಲಿಲ್ಲ. ದೇವದರ್ಶನದ ಗುಡಾರದ ಸಾಮಾನುಗಳನ್ನು ವಹಿಸುವುದೇ ಅವರಿಗೆ ನೇಮಕವಾದ ಕೆಲಸ. ಅವರು ಅವುಗಳನ್ನು ಹೆಗಲಿನ ಮೇಲೆ ಹೊರುತ್ತಿದ್ದರು. ಸರಿ, ಸೊ ಈಗ ನಾವು ಈ ಒಂದು ವಾಕ್ಯದಲ್ಲಿ ಏನ್ ನೋಡಿದೀವಿ ಅಂದ್ರೆ, ಆ ಮಂಜೂಷನ್ನ ಯಾರಾದ್ರೂ ಮುಟ್ಟಿ ಅದನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂದ್ರೆ ಅದು 2 ಕೋಲುಗಳನ್ನ ಆ ಮಂಜೂಷಿಗೆ ಹಾಕಿ ಅದನ್ನ ಹೆಗಲ ಮೇಲೆ ಹೊತ್ತುಕೋ ಬರುವಂತ ಒಂದು ಆಜ್ಞೆಯನ್ನ ದೇವರು ಅವರಿಗೆ ಕೊಟ್ಟಿದ್ರು. ಸಾಮಾನ್ಯವಾದ ವ್ಯಕ್ತಿಗಳು ಯಾರೂನು ಅಲ್ಲಿ ಆ ಮಂಜೂಷನ್ನ ಮುಟ್ಟಬಾರದು. ಅದಕ್ಕೆ ಆದಂತ ಒಂದು ಒಂದು ವಿಶೇಷವಾದ ಆ ಒಂದು ಗೋತ್ರವನ್ನ ತಯಾರಿ ಮಾಡಿದ್ರು. ಆ ಗೋತ್ರದವರು ಕೂಡ ಅದನ್ನ ಕೋಲುಗಳ ಮೂಲಕ ಆ ಮಂಜೂಷನ್ನ ಹೊತ್ಕೊ ಬರುವಂತ ಒಂದು ವಿಷಯವನ್ನ ಆಗ್ಲೇ ಇಸ್ರೇಲ್ ಜನಕ್ಕೆ ತಿಳಿಸಿದ್ರು. ಅದು ಏನಾಗಿತ್ರಿ, ಇಸ್ರೇಲ್ ಜನಕ್ಕೆ ಒಂದು ನಿಯಮವಾಗಿ ಕೊಟ್ಟಿದ್ರು. ಈ ನಿಯಮವು ದಾವೀದನಿಗೆ
ಅದು ಮನವರಿಕೆ ಆಗಿಲ್ಲ, ಅಥವಾ ಅದು ಆತನು ಮರೆತಿದ್ನು. ಅದನ್ನ ಈಗ ಏನ್ ಮಾಡ್ತಾನಂದ್ರೆ, ಈಗ ಆ ವಿಚಾರವಾಗಿ ಅದನ್ನ ಏನ್ರಿ ಆ ಒಂದು ಮಂಜೂಷನ್ನ ಈಗ ಈ ಈ ಒಂದು ವಿಷಯದಲ್ಲಿ ಅವರು ತಪ್ಪು ಮಾಡಿರುವ ವಿಚಾರವನ್ನ ಈಗ ದಾವೀದನು ಅರ್ಥ ಮಾಡ್ಕೋತಾರೆ ಸಹೋದರರೇ. ಸೊ ಅದರಿಂದ ಇಲ್ಲಿ ನಮಗೆ ಒಂದು ಮುಖ್ಯವಾದ ಒಂದು ಪಾಠ ಏನು ಅಂದ್ರೆ, ದೇವರಿಗೆ ನಾವು ಸಲ್ಲಿಸುವಂತ ಭಯ ಭಕ್ತಿ ಮತ್ತೆ ಆ ಪೂಜ್ಯತೆಯ ವಿಷಯದಲ್ಲಿ ನಾವು ತುಂಬಾ ಜಾಗೃತಗಾರ ಇರ್ಬೇಕು ಸಹೋದರರೇ. ನಮ್ಮ ಒಂದು ಭಯ ಭಕ್ತಿ ದೇವರ ಒಂದು ವಾಕ್ಯದ ಪ್ರಕಾರ ನಮ್ಮ ಭಯಭಕ್ತಿ ಇದೆಯಾ? ದೇವರ ವಾಕ್ಯದ ಪ್ರಕಾರ ಆ ಭಯಭಕ್ತಿಯಲ್ಲಿ ನಾವು ನಡೀತಾ ಇದ್ದೀವಾ ಅಲ್ವಾ? ಅಥವಾ ನಮ್ಮ ಮನಸ್ಸಿಗೆ ದೇವರನ್ನ ಸಂತೋಷ ಪಡಿಸಲು, ನಮ್ಮ ಚಿತ್ತಕ್ಕೆ ಅನುಸಾರವಾಗಿ ದೇವರನ್ನ ನಾವು ಪೂಜೆ ಮಾಡೋದು, ಅಥವಾ ನಾವು ದೇವರನ್ನ ನಾವು ನಂಬೋದು, ಅಥವಾ ದೇವರ ವಿಚಾರಗಳನ್ನ ನಾವು ಮುಟ್ಟೋದು, ಇದೆಲ್ಲಾನು ನಮ್ಮ ಒಂದು ಸಂತೋಷದ ಪ್ರಕಾರ ಮಾಡ್ತಾ ಇದೀವಾ ಅಥವಾ ದೇವರ ವಾಕ್ಯದ ಪ್ರಕಾರ ಮಾಡ್ತಾ ಇದೀವ ಅನ್ನೋದೇ ಈ ದಿನದಲ್ಲಿ ನಮ್ಗೆ ದೇವರು ಕೊಡುವಂತ ವಿಷಯ ಸಹೋದರರೇ. ಅದನ್ನೇ ನೋಡ್ತೀವಿ. ಅಬಿಜ್ನಾಬ್ ಮನೆಯಲ್ಲಿ 20 ವರ್ಷ ಕಾಲ ಇತ್ತು. ಇದೇ ಊಜನು ಅಲ್ಲಿ ಅಬಿಜ್ನಾಬನ ಮಗನಾಗಿದ್ದ. ಅಲ್ಲಿ 20 ವರ್ಷ ಕಾಲದಲ್ಲಿ ಅವರು ಏನ್ರಿ ದೇವರ ವಿಚಾರದಲ್ಲಿ ದೇವರಿಗೆ ಪ್ರಾಮುಖ್ಯತೆ ಕೊಡದೆ, ದೇವರ ಮಂಜೂಷದ ಮೇಲೆ ಅವರು ಭಯಭಕ್ತಿ ಇಲ್ಲದೆ ಇರೋದ್ರಿಂದ ದೇವರು ಅಲ್ಲಿ ಆ ಆಶೀರ್ವಾದವನ್ನ ಕೊಟ್ಟಿಲ್ಲ ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಎಷ್ಟೋ ಸಮಯಗಳಲ್ಲಿ ನಾವು ಕೂಡ ದೇವರ ಒಂದು ಮಕ್ಕಳಾಗಿ, ಕ್ರೈಸ್ತರಾಗಿ ಎಷ್ಟೋ ವರ್ಷ ಕಾಲ ಆ ಒಂದು ಏನ್ರಿ ಸಂಪ್ರದಾಯ ಪದ್ಧತಿಗಳನ್ನ ನಾವು ಮಾಡ್ಕೊ ಬಂದಿರ್ತೀವಿ. ಆದರೆ ಸತ್ಯವೇದವು ನಮ್ಮ ಮನೆಗಳಲ್ಲಿ ಇದ್ದೇ ಇರ್ತದೆ. ನಾವು ಹುಟ್ಟಿದಾಗಿಂದ ಸತ್ಯವೇದವನ್ನ ಅಥವಾ ದೇವರ ಆ ಬೈಬಲ್ನ ನಾವು ನಮ್ಮ ಮನೆಗಳಲ್ಲಿ ನೋಡಿರ್ತೀವಿ ಅಲ್ವಾ? ಆದರೆ ಆ ಒಂದು ದೇವರ ವಾಕ್ಯವು ನಮಗೆ ಸರಿಯಾಗಿ ಸ್ಪಷ್ಟವಾಗಿ ಗೊತ್ತಿಲ್ಲದೆ ಇರೋದ್ರಿಂದ, ಅದರಲ್ಲಿ ಆ ವಿಷಯಗಳು ನಮಗೆ ಅರ್ಥ ಆಗದೆ ಇರೋದ್ರಿಂದ ಅದನ್ನ ಓದಿ ಅದರಿಂದ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ನಮ್ಗೆ ಆಗ್ತಾ ಇರ್ಲಿಲ್ಲ. ಆದರೆ ಸಹೋದರರೇ, ಆ ಒಂದು ಮಂಜೂಷಲ್ಲಿ ದೇವರ ಪ್ರಸನ್ನತೆ ಯಾವ ರೀತಿ ಇತ್ತೋ ಅದೇ ರೀತಿನೇ ದೇವರ ವಾಕ್ಯಗಳಲ್ಲಿ ದೇವರ ಪ್ರಸನ್ನತೆಯನ್ನ ನಾವು ನೋಡ್ಬೋದು. ಆ ದೇವರ ವಾಕ್ಯವನ್ನ ನಾವು ಈಗಾಗಲೇ ಕೇಳಿರುವ ಈ ವಿಷಯಗಳನ್ನ ನಾವು ಗ್ರಹಿಸ್ಕೊಳ್ಳಕ್ಕೆ ಪ್ರಾರಂಭ ಮಾಡಬೇಕು. ಈ ಒಂದು ನೂತನವಾದ ಬೆಳಕನ್ನ ದೇವರು ಕೊಟ್ಟಾಗ ನಮ್ಮ ಒಂದು ಭಯಭಕ್ತಿ ದೇವರ ಮೇಲೆ ಯಾವ ರೀತಿ ಇದೆ? ನನ್ನ ಮನಸ್ಸಿಗೆ ಬಂದಂತೆ ದೇವರನ್ನ ಪೂಜಿಸ್ತಾ ಇದ್ದೀನಾ? ನನ್ನ ಮನಸ್ಸಿಗೆ ಬಂದಂತೆ ದೇವರ ಸೇವೆಯನ್ನ ಮಾಡ್ತಾ ಇದ್ದೀನಾ? ಅಥವಾ ದೇವರು ವಾಕ್ಯದ ಪ್ರಕಾರ ಅಪೇಕ್ಷಿಸುವ ರೀತಿಯಲ್ಲಿ ನನ್ನ ಪೂಜೆಗಳು, ನನ್ನ ಒಂದು ಭಯಭಕ್ತಿ, ನಾನು ದೇವರ ಸೇವೆ ಆ ರೀತಿ ಇದೆಯಾ ಅನ್ನೋದು ತುಂಬಾ ಮುಖ್ಯ ಸಹೋದರರೇ. ಯಾಕಂದ್ರೆ ಎಲ್ರಿಗೂ ದೇವರ ಸೇವೆ ಮಾಡಬೇಕು ಅಂತ ಹುಮ್ಮಸ್ಸಿರ್ತದೆ, ಛಲ ಇರ್ತದೆ. ದೇವರಿಗೋಸ್ಕರ ನನ್ನ ಜೀವನವನ್ನ ಏನಾದ್ರೂ ರೀತಿಯಲ್ಲಿ ನಾನು ಯೂಸ್ ಮಾಡ್ಕೋಬೇಕು ಅಂತ ಇರ್ತದೆ. ಆದ್ರೆ ಆ ವಿಷಯವನ್ನ ನಾವು ಮಾಡಕ್ ಹೊರಟಾಗ ಇಲ್ಲಿ ದಾವೀದನ ತರ ನಾವು ದೇವರ ವಾಕ್ಯದ ವಿಷಯಗಳನ್ನ ಗಮನಿಸದೆ ನಾವು ಮಾಡಕ್ ಹೋದ್ರೆ, ನಾವು ಊಜನ ತರ ಇಮಿಡಿಯೇಟ್ ಆಗಿ ದೇವರು ಏನ್ ಮಾಡಲ್ಲ, ನನ್ನನ್ನ ಆ ಮರಣಕ್ಕೆ ಹೊಂದೋದಿಕ್ಕೆ ದೇವರು ಮಾಡಲ್ಲ. ಆದ್ರೆ ಆತ್ಮೀಕವಾಗಿ ನಾನು ದೇವರ ವಾಕ್ಯದಲ್ಲಿ ಸ್ಪಷ್ಟತೆ ಇಲ್ಲದೆ ಇರುವಂತ ಒಂದು ವಿಷಯವನ್ನ ನಾವು ನೋಡ್ತೀವಿ ಸಹೋದರ. ಅದರಲ್ಲಿ ನಾವು ತುಂಬಾ ಜಾಗೃತರಾಗಿರ್ಬೇಕು ಅಂತ ಕೂಡ ನೋಡ್ತೀವಿ. ಸೊ ಆ ರೀತಿಯಲ್ಲಿ ನಾವು ನೋಡುವಾಗ ಯಾಕೋಬ 1ನೇ ಅಧ್ಯಾಯ 7ನೇ ವಚನವನ್ನ ಕೂಡ ನೋಡೋಣ. ಯಾಕೋಬ 1ನೇ ಅಧ್ಯಾಯ 7ನೇ ವಚನ. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೇ ಇರಲಿ. ಒಂದು ವಚನ ಮೇಲು ಓದಿ ಸಿಸ್ಟರ್, 6ನೇ ವಚನ. ಸ್ವಲ್ಪವೂ ಸಂದೇಹ ಪಡದೆ
ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ನಾವು ದೇವರ ಹತ್ರ ನಮ್ಮ ಸಂತೋಷ, ನಮ್ಮ ದುಃಖ, ನಮ್ಮ ಸಂಕಟಗಳನ್ನ ನಾವು ಹೇಳ್ಕೊಳ್ಳುವಾಗ ಅದ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಒಂದಷ್ಟು ವಿಷಯಗಳನ್ನ ಮಾಡಬೇಕು ಅಂತ ದೇವರು ನಮಗೆ ಆಗ್ಲೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಒಂದು ಸಭೆಗೆ ಆಯ್ಕೆಯಾಗಿರುವಂತ ಒಂದು ಸಹೋದರ ಸಹೋದರಿಯರು ಯಾವ ರೀತಿಯ ಗುಣಗಳನ್ನ ಹೊಂದಬೇಕು ಅಂತ ಕ್ರಿಸ್ತನಿಂದ ನಮಗೆ ತಿಳಿಸಿದ್ದಾರೆ. ಆ ರೀತಿಯ ಗುಣಗಳನ್ನ ಹೊಂದೋದಿಕ್ಕೆ ನಾವು ದೇವರ ಒಂದು ಸನ್ನಿಧಾನದಲ್ಲಿ ಯಾವ ರೀತಿ ನಡ್ಕೋತೀವಿ ಅನ್ನೋದೇ ದೇವರು ನಮ್ಮಿಂದ ನೋಡ್ತಾರೆ. ನಾವು ಎಷ್ಟೋ ಬಲಿದಾನಗಳನ್ನ ನಾವು ನಮ್ಮ ಇಚ್ಛೆ, ನಮ್ಮ ಚಿತ್ತಕ್ಕೆ ಅನುಸಾರವಾಗಿ ಎಷ್ಟೋ ಬಲಿದಾನಗಳನ್ನ ನಾವು ಮಾಡ್ಬೋದು ನಮ್ಮ ಲೈಫಲ್ಲಿ. ಆದ್ರೆ ವಚನ ಹೇಳ್ತದೆ, ದೇವರಿಗೆ ವಿಧೇಯರಾಗಿರೋದು ಎಂಥ ಬಲಿದಾನಗಳಿಗಿಂತ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಒಬಿಡಿಯನ್ಸ್ ಇಸ್ ಬೆಟರ್ ದನ್ ಸ್ಯಾಕ್ರಿಫೈಸ್ ಅಂತ. ಸೊ ಅಲ್ಲಿ ದಾವೀದನು ಎಷ್ಟೋ ಒಂದು ಛಲದಿಂದ 30,000 ಮಂದಿಯನ್ನ ಕರ್ಕೊಂಡು ಹೋಗಿ ಅಲ್ಲಿ ಮೇಳತಾಳಗಳನ್ನ ಮಾಡಿ ಒಂದು ದೊಡ್ಡ ಒಂದು ಪ್ರೊಸೆಷನ್ ಅಲ್ಲಿ ಬಂದ್ರು. ಆದ್ರೆ ಸಹೋದರ ಸಹೋದರರೇ, ಅಲ್ಲಿ ಒಬಿಡಿಯನ್ಸ್ ಅನ್ನೋದನ್ನ ದೇವರು ನೋಡ್ತಾರೆ. ಆ ದೇವರು ಹೇಳಿದ ರೀತಿಯಲ್ಲಿ ಆ ಮಂಜೂಷನ್ನ ತರಬೇಕಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಇಂಥ ವಿಷಯದಲ್ಲಿ ನಾವೇನ್ ನೋಡ್ಬೇಕಂದ್ರೆ, ಪೂಜನು ಕೂಡ ನಾವು ಕೇಳಿದಂತ ಸತ್ಯದ ಪ್ರಕಾರ ಮತ್ತೆ ಒಂದು ಪುನರುತ್ಥಾನಕ್ಕೆ ಪೂಜನು ಬರ್ತಾರೆ ಅಂತ ನಮಗೆ ಗೊತ್ತಿದೆ. ಆದರೆ ಈಗ ದೇವರಿಗೋಸ್ಕರ ಸಮರ್ಪಣೆ ಮಾಡಬೇಕು ಅಂತ ಒಂದು ವೇಳೆ ನಮ್ಮ ಒಂದು ಮನಸ್ಸು ಆ ರೀತಿಯಲ್ಲಿ ದೇವರ ಕೃಪೆಯಿಂದ ಆ ಒಂದು ನಿರ್ಧಾರವನ್ನ ತಗೊಳ್ಳುವಾಗ ನಾವು ಕೂಡ ತುಂಬಾ ಜಾಗೃತರಾಗಿ ದೇವರ ವಾಕ್ಯವನ್ನ ಕೇಳೋದಲ್ಲ, ಅದಕ್ಕೆ ವಿಧೇಯರಾಗಿ ನಡಿಬೇಕು. ನನ್ನ ಸಂತೋಷ, ನನ್ನ ಆಸೆ, ನನ್ನ ಆಕಾಂಕ್ಷದ ಪ್ರಕಾರ ನಾ ದೇವರನ್ನ ಪೂಜಿಸ್ತೀನಿ, ದೇವರಿಗೆ ನಾನು ಸೇವೆಯನ್ನ ಸಲ್ಲಿಸ್ತೀನಿ ಅಂದ್ರೆ ದೇವರು ಅದಕ್ಕೋಸ್ಕರ ನಮ್ಮನ್ನ ಕರೆದಿಲ್ಲ. ಯೋಚನೆ ಮಾಡಿ, ಮೋಶೆಯ ಒಂದು ಉದಾಹರಣೆಯನ್ನು ತಗೊಂಡ್ರೆ, ಮೋಶೆ 40 ವರ್ಷ ಕಾಲ ರಾಜನಾಗಿ ಅಲ್ವಾ, ಯುವರಾಜನಾಗಿ ಐಗುಪ್ತನ್ನ ಆಳ್ವಿಕೆ ಮಾಡಿದ್ದ ವ್ಯಕ್ತಿ. ಆದ್ರೆ ಆ ಒಂದು ಜ್ಞಾನ, ಆ ಒಂದು ಅರಿವು ದೇವರಿಗೆ ಬೇಕಾಗಿಲ್ಲ. ಅದಕ್ಕೆ 40 ವರ್ಷ ಕಾಲ ಅರಣ್ಯದಲ್ಲಿ ಅದನ್ನೆಲ್ಲ ಬಿಡಿಸೋದಿಕ್ಕೆ ದೇವರು ಅದನ್ನ ಉಪಯೋಗಿಸ್ಕೊಂಡ್ರು. ಸಹೋದರ ಸಹೋದರರೇ, 40 ವರ್ಷ ಕಾಲ ಆದ ನಂತರ 80ನೇ ವಯಸ್ಸಲ್ಲಿ ಈಗ ದೇವರು ಆತನನ್ನ ಇಸ್ರೇಲ್ ಜನಾಂಗವನ್ನ ನಡೆಸುವ ಒಂದು ವ್ಯಕ್ತಿಯಾಗಿ ಆತನನ್ನ ಮಾರ್ಪಡೆ ಮಾಡಿದ್ರು. ಸೊ ಅಲ್ಲಿ ಮೋಶೆಯ ಯಾವುದೇ ರೀತಿಯ 40 ವರ್ಷ ಒಂದು ಯುವರಾಜನ ಅನುಭವ ದೇವರಿಗೆ ಬೇಕಾಗಿಲ್ಲ. ದೇವರಿಗೆ ವಿಧೇಯರಾಗಿದ್ದು ದೇವರ ಒಂದೊಂದು ಆಜ್ಞೆಗೂ ಮೋಶೆ ಅಲ್ಲಿ ಕಿವಿ ಕೊಡ್ಬೇಕು ಅಂತಾನೆ 40 ವರ್ಷ ಕಾಲ ಮೋಶೆಯನ್ನ ದೇವರು ತಯಾರಿಸಿದ್ರು. ಆದ್ರಿಂದ ಈ ವಿಷಯದಲ್ಲೂ ಕೂಡ ಸಹೋದರ ಸಹೋದರರೇ, ನಾವು ಕೂಡ ಈ ಸತ್ಯದ ಬೆಳಕನ್ನ ನಾವು ಪಡ್ಕೊಂಡಿದ ನಂತರ ನಮ್ಗಿರುವಂತ ಒಂದು ಸಂತೋಷ ಅದು ತುಂಬಾ ದೊಡ್ಡದು, ಅದು ಅಲ್ವಾ. ನಾವು ಅನುಭವಿಸ್ತೀವಿ ಆ ಸಂತೋಷನ. ಆ ಸಂತೋಷ ನಾವು ಪಡೆದ ನಂತರ ನಮ್ಮದೇ ಆದಂತ ಒಂದು ಯೋಜನೆಗಳನ್ನ ಹಾಕೊಂಡು ದೇವರ ಸೇವೆಯಲ್ಲಿ ಇಳಿಯಕ್ ಹೋಗ್ತೀವಿ. ಆದ್ರೆ ಅದು ದೇವರ ವಾಕ್ಯಕ್ಕೆ, ದೇವರ ಚಿತ್ತಕ್ಕೆ ಅನುಗುಣವಾಗಿದೆಯಾ ಅಂತ ನೋಡಕ್ಕೆ ಒಂದಷ್ಟು ಸಮಯ ನಾವು ಮರೆತಿರ್ತೀವಿ ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ, ಈಗ ಈ ಒಂದು ವಿಷಯಗಳನ್ನ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಈಗ ದಾವೀದನು ಏನ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ, 1ನೇ ಪೂರ್ವವೃತ್ತಾಂತ 13ನೇ ಅಧ್ಯಾಯ 12ರಿಂದ 14 ವಚನಗಳನ್ನ ಓದೋಣ. 1 ಪೂರ್ವವೃತ್ತಾಂತ 13ನೇ ಅಧ್ಯಾಯ 12ರಿಂದ 14 ವಚನಗಳು. ಆ ದಿವಸ ದಾವೀದನು ದೇವರಿಗೆ ಭಯಪಟ್ಟು ದೇವರ ಮಂಜೂಷವನ್ನು ನಾನಿರುವಲ್ಲಿಗೆ ತೆಗೆದುಕೊಂಡು ಹೋಗುವುದು ಹೇಗೆ ಎಂದುಕೊಂಡು ಅದನ್ನು ದಾವೀದ ನಗರಕ್ಕೆ ತಾರದೆ ಗತ್ ಊರಿನ ಓಬೇದೆದೋಮನ ಮನೆಗೆ ಕಳುಹಿಸಿದನು. ದೇವರ ಮಂಜೂಷವು ಓಬೇದೆದೋಮನ ಮನೆಯ ಬಳಿಯಲ್ಲಿ ಸ್ವಂತ ಆಲಯದೊಳಗೆ 3 ತಿಂಗಳು ಇತ್ತು. ಆ ಕಾಲದಲ್ಲಿ ಅಲ್ಲಿ
ದೇವರು ಆ ಮನೆಯನ್ನ ಆಶೀರ್ವದಿಸಿದ್ರು ಅಂತ ಹೇಳುವಾಗ ಓಬೇದ್ ಏದೋಮು ದೇವರಿಗೆ ತೋರಿಸಿದಂತ ವಿಧೇಯತೆ, ದೇವರನ್ನ ಯಾವ ರೀತಿ ಸರಿಯಾದ ಒಂದು ಜ್ಞಾನದಿಂದ ದೇವರನ್ನ ಪೂಜಿಸಬೇಕು ಅನ್ನುವ ಒಂದು ವಿಷಯ, ಇದನ್ನ ನೋಡಿನೇ ದೇವರು ಆ ಮನೆಯನ್ನ ಆಶೀರ್ವದಿಸಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಇಂಥ ವಿಚಾರಗಳನ್ನ ನಾವು ನೋಡುವಾಗ ಸಹೋದರ ಸಹೋದರರೇ, ಈಗ ದಾವೀದನಿಗೆ ಈ ಒಂದು ಸುದ್ದಿ ಮುಟ್ಟಿದಾಗ ದಾವೀದನ ಈಗ ದೇವರ ವಾಕ್ಯದಿಂದ ಏನ್ ಮಾಡ್ತಾರ್ರಿ, ಅನೇಕ ವಿಷಯಗಳನ್ನ ತಿಳ್ಕೊಳಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಸಹೋದರ ಸಹೋದರರೇ. ಅನೇಕ ವಿಷಯಗಳನ್ನ ಅವ್ರು ತಿಳ್ಕೊಳಕ್ಕೆ ಪ್ರಯತ್ನ ಮಾಡುವಾಗ ನಾನಾ ವಿಷಯಗಳು ಅಲ್ಲಿ ನೋಡುವಾಗ ಸಹೋದರ ಸಹೋದರರೇ, ದಾವೀದನು ದೇವರ ವಾಕ್ಯದ ಪ್ರಕಾರ ಆತನನ್ನ ಸರಿಪಡಿಸ್ಕೊಂಡ್ರು ಅಂತ ಕೂಡ ನಾವು ನೋಡುವಂತದ್ದಾಗಿದೆ. ಸೊ ಇದನ್ನ ನಾವು ನೋಡ್ಬೇಕಾದ್ರೆ 1ನೇ ಪೂರ್ವತಾಂತ್ರ 15ನೇ ಅಧ್ಯಾಯವನ್ನ ನಾವು ನೋಡುವಾಗ ಇವರು ಮಾಡಿದಂತ ಒಂದು ವಿಷಯಗಳು ಅಲ್ಲಿ ಬರೆಯಲ್ಪಟ್ಟಿದೆ ಸಹೋದರ ಸಹೋದರರೇ. ಏನೆಲ್ಲ ಕರೆಕ್ಷನ್ ಮಾಡ್ಕೊಂಡ್ರು ದಾವೀದನು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಈಗ ದಾವೀದನು ದೇವರ ಒಂದು ವಾಕ್ಯಗಳನ್ನ ಹುಡುಕಿ ಅವರ ಪಿತೃಗಳು ಬರೆದಿರುವಂತ ವಿಷಯಗಳನ್ನ ನೋಡಿ ಈಗ ಆತನನ್ನ ಕರೆಕ್ಟ್ ಮಾಡಿಕೊಂಡು ಈಗ ಮಂಜೂಷನ್ನ ತರುವ ಒಂದು ವಿಷಯವನ್ನ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾದ್ರೆ ನಾವು 1 ಪೂರ್ವತಾಂತ್ರ 15ನೇ ಅಧ್ಯಾಯ 13ನೇ ವಚನ ಕೂಡ ಓದೋಣ. 1 ಪೂರ್ವತಾಂತ್ರ 15ನೇ ಅಧ್ಯಾಯ 13ನೇ ವಚನ. ನೀವು ಮೊದಲನೆಯ ಓದಿ ಓದಿ. ಸಿಸ್ಟರ್. ಇಲ್ಲ ಓದಿ. ನೀವು ಮೊದಲನೆಯ ಸಾರಿ ಇರಲಿಲ್ಲವಾದದರಿಂದ ನಮ್ಮ ದೇವರಾದ ಯೆಹೋವನು ತನ್ನ ಸನ್ನಿಧಿಗೆ ಧರ್ಮ ವಿಧಿ ವಿರೋಧವಾಗಿ ಬಂದ ನಮ್ಮಲ್ಲಿ ಒಬ್ಬನನ್ನು ಸಂಹರಿಸಿದನಷ್ಟೇ ಎಂದು ಹೇಳಲು ಯಾಜಕರು, ಲೇವಿಯರು, ಇಸ್ರಾಯೇಲ್ ನೀವು ಮನೆಗೆ ಹೋಗಿ ನೀವು ಮನೇಲಿ ಏನ್ ಮಾಡ್ರಿ ಅಂದ್ರೆ ಈ 15ನೇ ವಚನವನ್ನ ನಿಧಾನಕ್ಕೆ ಓದ್ಕೊಂಡ್ಬಂದ್ರೆ ದಾವೀದನು ಆತನು ವಾಕ್ಯದ ದೇವರ ವಾಕ್ಯವನ್ನ ಓದಿ ಆತನು ಮಾಡಿದ ತಪ್ಪನ್ನ ಅರ್ಥ ಮಾಡಿಕೊಂಡು ಈಗ ಅವನು ಸರಿಪಡಿಸ್ಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡೋದನ್ನ ಈ 15ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ನೋಡ್ಬೋದು. ನಮಗೆ ಟೈಮ್ ಕಡಿಮೆ ಇರೋದ್ರಿಂದ ಒಂದಷ್ಟು ವಚನಗಳನ್ನ ಮಾತ್ರ ನಾವು ನೋಡೋಣ. ಅದರಲ್ಲಿ 13ನೇ ವಚನ ಓದುವಾಗ ತುಂಬಾ ಸ್ಪಷ್ಟವಾಗಿ ಬರೀತಾರೆ, ನಾವು ಪ್ರಾರಂಭದಲ್ಲಿ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೀದೇ ಇರೋದ್ರಿಂದ ದೇವರು ನಮ್ಮಲ್ಲಿ ಒಬ್ಬನ್ನ ಅಲ್ಲಿ ಏನ್ ಮಾಡಿದ್ರಿ, ಅಲ್ಲಿ ಒಂದು ಪನಿಷ್ಮೆಂಟ್ ನ ಕೊಟ್ಟರು ಅಂತ ಬರೀತಾರೆ, ಸಂಹರಿಸಿದ್ರು ಅಂತ ಬರೀತಾರೆ. 14ನೇ ವಚನ ಓದಿ ಸಿಸ್ಟರ್ ಹಂಗೆ. ಎಂದು ಹೇಳಲು ಯಾಜಕರು, ಲೇವಿಯರು, ಇಸ್ರಾಯೇಲ್ ದೇವರಾದ ಯೆಹೋವನ ಮಂಜೂಷವನ್ನು ತರುವುದಕ್ಕೋಸ್ಕರ ತಮ್ಮನ್ನು ಶುದ್ಧಿಪಡಿಸಿಕೊಂಡರು. ನೋಡ್ರಿ ಸಹೋದರ ಸಹೋದರರೇ, ನಾವು ಪ್ರಾರಂಭದಲ್ಲಿ ನೋಡಿದ್ವಿ ಏನಾಯ್ತು, 30,000 ಮಂದಿಯನ್ನ ಕರ್ಕೊಂಡು, ಅದು ಯಾಜಕರು ಲೇವಿಯರು ಇಲ್ಲ, ಸಾಮಾನ್ಯ ವ್ಯಕ್ತಿಗಳು ಕೂಡ ಆ ಒಂದು ಏನ್ರಿ ಆ ಒಂದು ಮಂಜೂಷನ್ನ ತರೋದಿಕ್ಕೆ ಅಲ್ಲಿ ಹೊರಟ್ರು. ಅದು ಹೊಸ ಎತ್ತಿನ ಗಾಡಿಯಲ್ಲಿ ಅದನ್ನ ಇಟ್ಟು ಅದನ್ನ ತರಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಕೂಡ ನೋಡ್ತೀವಿ. ಆದ್ರೆ ಇಲ್ಲೂ ತಿದ್ದುಪಡಿ ಏನು ಅಂದ್ರೆ ಈಗ ಯಾಜಕರು ಮತ್ತೆ ಲೇವಿಯರು ಆ ಮಂಜೂಷನ್ನ ಹೊರೋದಿಕ್ಕೆ ಅವ್ರನ್ನ ಸಿದ್ಧತೆ ಮಾಡ್ಕೊಂಡ್ರು ಅಂತ ಕೂಡ ನೋಡ್ತೀವಿ. ಅದೇ 15ನೇ ವಚನ ಕೂಡ ಓದಿ. ಮೋಶೆಯ ಮುಖಾಂತರವಾಗಿ ಕೊಡಲ್ಪಟ್ಟ ಯೆಹೋವನ ಆಜ್ಞಾನುಸಾರವಾಗಿ ಲೇವಿಯರು ದೇವ ಮಂಜೂಷಕ್ಕೆ ಕೋಲುಗಳನ್ನು ಸಿಕ್ಕಿಸಿ ಅದನ್ನು ಹೆಗಲಿನ ಮೇಲೆ ಹೊತ್ತುಕೊಂಡರು. ನೋಡ್ರಿ ಸಹೋದರ ಸಹೋದರರೇ, ಇದೇ ಅವರಿಗೆ ಅವರು ಮಾಡಿದಂತ ತಪ್ಪು ಅಂತ ಈಗ ಅರ್ಥ ಆಯ್ತು. ಇಲ್ಲಿ ಟೋಟಲ್ ಆಗಿ ಪ್ರೊಸೀಜರ್ನೇ ಚೇಂಜ್ ಮಾಡ್ಬಿಡ್ತಾರೆ ನೋಡಿ ದಾವೀದ್. ಸೊ ನಾನು ನನ್ನ ಛಲದಿಂದ ನನ್ನ ಮನಸ್ಸಿಗೆ ಬಂದಂತೆ ದೇವರ ವಿಷಯವನ್ನ ನಾನು ಮಾಡೋದಕ್ಕೆ ಸಾಧ್ಯವಿಲ್ಲ. ನಾವು ಎಷ್ಟೋ ವಚನಗಳನ್ನ ನೋಡ್ತೀವಿ, ದಾವೀದನ ಸಂಗಡ ದೇವರು ಇದ್ರು ಅಂತ ಎಷ್ಟೋ ವಚನಗಳನ್ನ ನೋಡ್ತೀವಿ. ಎಷ್ಟೋ ಘಟನೆಗಳಲ್ಲಿ ಎಷ್ಟೋ ಯುದ್ಧಗಳಲ್ಲಿ ನಮಗೆ ರೆಕಾರ್ಡ್ ಆಗಿರೋದು ಸತ್ಯವೇದದಲ್ಲಿ ನೋಡ್ಬೇಕಾದ್ರೆ ದಾವೀದನು ಅವರ ದೇವರು ದಾವೀದನ ಸಂಗಡ ಇದ್ರು ಅಂತ. ಇದೇ ದಾವೀದನಿಗೆ ಒಂದು ಏನಾಗಿತ್ರಿ, ಒಂದು ಡಿಸೆಪ್ಷನ್ ಆಗೋಯ್ತು, ಅಥವಾ ಓವರ್ ಕಾನ್ಫಿಡೆಂಟ್ ಆಗೋಯ್ತು. ದೇವರು ನನ್ನ ಸಂಗಡ ಯಾವಾಗ್ಲೂ ಇರ್ತಾರೆ ಅಂತೇಳಿ ತನ್ನ ಮನಸ್ಸಿಗೆ ಬಂದಂತೆ ತಾನು ದೇವರ ಪರಿಶುದ್ಧವಾದ ವಿಷಯಗಳಲ್ಲಿ ಅವರು
ಏನ್ರಿ ನಿರ್ಧಾರಗಳನ್ನ ತಗೊಂಡ್ರು ಅಂತ ಕೂಡ ನಾವು ನೋಡ್ಬೇಕಾಗಿದೆ. ಆದ್ರೆ ಇಲ್ಲಿ ದಾವೀದನ ಕರೆಕ್ಷನ್ ಕೂಡ ಅಷ್ಟೇ ಸೂಪರ್ ಆಗಿದೆ ಅಂತ ಕೂಡ ನಾವು ನೋಡ್ಬೋದು ಸಹೋದರರೇ. ಸೊ ದಾವೀದನ ಕರೆಕ್ಷನ್ ನೋಡ್ಬೇಕಾದ್ರೆ ನಾವು ನೋಡಿದ್ವಿ, ಫಸ್ಟ್ ಆತನ ತಪ್ಪನ್ನ ಅಲ್ಲಿ ಹೇಳ್ತಾರೆ. ಎರಡನೇದು ಯಾಜಕರು ಮತ್ತೆ ಲೇವಿಯರ್ನ ಅದನ್ನ ಆ ಮಂಜೂಷನ್ನ ಹೊತ್ಕೊಳ್ಳೋದಿಕ್ಕೆ ಅದನ್ನ ಏನ್ರಿ ಅವರನ್ನ ಶುದ್ಧೀಕರಿಸ್ತಾರೆ. ನೆಕ್ಸ್ಟ್ ಅಲ್ಲಿ 15ನೇ ವಚನದಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ, ಲೇವಿಯರು ಏನ್ ಮಾಡ್ಬೇಕ್ರಿ, ಕೋಲಿನಿಂದ ಆ ಮಂಜೂಷನ್ನ ಏನ್ರಿ ಹೊತ್ಕೊಂಡು ಹೆಗಲಿನ ಮೇಲೆ ಇಟ್ಟು ಮೋಶೆಯ ಪ್ರಕಾರ ಅದನ್ನ ತರಬೇಕು ಅಂತ ಈಗ ನಿರ್ಧಾರ ಮಾಡ್ತಾರೆ ಸಹೋದರ. ಸೊ ಅದಾದ ನಂತರ ಅಲ್ಲಿ ನಡೆಯುವಂತ ವಿಷಯಗಳನ್ನ ನೋಡ್ಬೇಕಾದ್ರೆ ಈಗ 22ನೇ ವಚನ ಕೂಡ ಓದೋಣ. ಅದರಲ್ಲಿ 22ನೇ ವಚನ, ಬುದ್ಧಿವಂತನು ಹೊರೆ ಹೊರುವವರ ನಾಯಕನೂ ಆದ ಕೆನನ್ಯನು ಮಂಜೂಷ ಹೊತ್ತವರನ್ನು ನಡೆಸುವವನು. 15-22 ಸಿಸ್ಟರ್. ಪಾಸ್ಟರ್. ಓದಿ ಸಿಸ್ಟರ್. ಕಿನ್ನರಿಗಳನ್ನು ಬಾರಿಸುವವರು. ಬುದ್ಧಿವಂತನು ಹೊರೆ ಹೊರುವವರ ನಾಯಕನೂ ಆದ ಕೆನನ್ಯನು ಮಂಜೂಷ ಹೊತ್ತವರನ್ನು ನಡೆಸುವವನು. ನೋಡ್ರಿ, ಇದೆಲ್ಲ ಸೆಟಪ್ ಮಾಡಿದ್ರು. ಈಗ ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿದ್ರು ಅದನ್ನೆಲ್ಲ ಸರಿಪಡಿಸ್ತಾರೆ. ಈಗ ನೋಡ್ರಿ, ವಿಶೇಷವಾಗಿ ಕಿನ್ನರಿಸಿ ಬಾರಿಸುವ ವ್ಯಕ್ತಿ ಒಬ್ಬನಾಗಿದ್ದ, ಅವನು ತುಂಬಾ ಸ್ಕಿಲ್ಫುಲ್ ಆಗಿದ್ದ ಆ ವಿಷಯದಲ್ಲಿ. ಅವ್ರನ್ನ ಈಗ ಏನ್ ಮಾಡ್ತಾರ್ರಿ, ಅಲ್ಲಿ ನೇಮಕ ಮಾಡ್ತಾರೆ. ಸೊ ಅದಾದ ನಂತರ ಸಹೋದರರೇ, ನೀವು ಓಬೇದೆದೋಮಿನ ವಿಷಯವನ್ನು ನೋಡ್ಬೇಕಾದ್ರೆ, ಓಬೇದೆದೋಮಿಗೆ ದೇವರು ಎಂತ ಒಂದು ಆಶೀರ್ವಾದವನ್ನ ಕೊಡ್ತಾರೆ ಅವನ ಒಂದು ನಂಬಿಗಸ್ತಕ್ಕೆ ಅಂತ ನೋಡ್ಬೇಕಾದ್ರೆ, ಅಲ್ಲಿ 3 ತಿಂಗಳಲ್ಲಿ ಮನೇನ ಆಶೀರ್ವಾದ ಮಾಡ್ತಾರೆ. ಅದೇ ಓಬೇದೆದೋಮನ್ನ ಈ ಒಂದು ಮಂಜೂಷು ಇಡುವಂತ ಕೊಠಡಿಗೆ ದ್ವಾರಪಾಲಕರಾಗಿ ಅಲ್ಲಿ ದಾವೀದನು ನೇಮಿಸ್ತಾನೆ. ಅದನ್ನ ನೀವು ನೋಡ್ಬೇಕಾದ್ರೆ 4ನೇ ವಚನದಲ್ಲಿ ಅದನ್ನ ಬರೀತಾರೆ. ನೀವು ಮನೆಯಲ್ಲಿ ಓದಿ ಅದನ್ನ. 15ನೇ ಅಧ್ಯಾಯ 24ನೇ ವಚನದಲ್ಲಿ ಓಬೇದೆದೋಮು ಅಲ್ಲಿ ದ್ವಾರಪಾಲಕನಾಗಿ ನೇಮಕ ಆಗ್ತಾರೆ. ಅದಾದ ನಂತರ 26ನೇ ವಚನ ಓದಿ ಸಿಸ್ಟರ್. 26th verse. ಮಂಜೂಷವನ್ನು ಉತ್ಸವದಿಂದ ತರುತ್ತಿರುವಾಗ ಅದನ್ನು ಹೊತ್ತ ಲೇವಿಯರಿಗೆ ದೇವರ ಸಹಾಯ ದೊರೆತದರಿಂದ 7 ಹೋರಿಗಳನ್ನು 7 ಟಗರುಗಳನ್ನು ಯಜ್ಞ ಮಾಡಿದರು. ನೋಡ್ರಿ ಸಹೋದರರೇ, ಇದೆಲ್ಲಾನೇ ಅಲ್ಲಿ ದಾವೀದನು ಮಾಡಿಕೊಂಡ ಕರೆಕ್ಷನ್. ದೇವರ ಮಂಜೂಷನ್ನ ಹೊತ್ತ ಲೇವಿಯರಿಗೆ ದೇವರ ಒಂದು ಕೃಪೆ ಅಲ್ಲಿ ದೇವರು ಕೊಟ್ರು. ಅದನ್ನ ಹೊತ್ತುವ ಒಂದು ಶಕ್ತಿಯನ್ನ ದೇವರು ಕೊಟ್ರು. ಅದಕ್ಕೋಸ್ಕರ ಅಲ್ಲಿ 7 ಟಗರು 7 ಕುರಿಗಳನ್ನ ಏನ್ರಿ 7 ಟಗರು ಮತ್ತೆ 7 ಬಫಲೋಸ್ ಅಂತ ಹೇಳ್ತಾರಲ್ಲ, ಹೋರಿಗಳನ್ನ ಅಲ್ಲಿ ಯಜ್ಞವಾಗಿ ಕೊಟ್ರು. ಇದೆಲ್ಲ ಪ್ರಾರಂಭದಲ್ಲಿ ದಾವೀದನಿಗೆ ಇದೆಲ್ಲ ಗೊತ್ತೇ ಇರ್ಲಿಲ್ಲ. ಆತನಿಗೆ ಇದ್ದದ್ದೆಲ್ಲ ಒಂದೇ, ದೇವರನ್ನ ನಾನು ಮೆಚ್ಚಿಸ್ಬೇಕು, ಅದರಿಂದ ನಾನು ನನ್ನ ಮನಸ್ಸಿಗೆ ಬಂದಂಗೆ ನಾನು ನಡೀತೀನಿ ಅಂತ ಇದ್ರು. ಆದ್ರೆ ದೇವರ ಸಂಕಲ್ಪ, ಆತನ ಯೋಜನೆಯ ಪ್ರಕಾರನೇ ವ್ಯಕ್ತಿಗಳು ನಡಿಬೇಕು ಅನ್ನೋದ್ರಿಂದ ಇಲ್ಲಿ ಕ್ಲಿಯರ್ ಆಗಿ ನೋಡ್ತೀವಿ ಸಹೋದರರೇ. ಆ ಯಜ್ಞಗಳನ್ನ ಇಲ್ಲಿ ಅರ್ಪಿಸಿದ್ರು ಅಂತ ಕೂಡ ನೋಡ್ತೀವಿ. ಅದನ್ನ 27ನೇ ವಚನ ಕೂಡ ಕಂಪ್ಲೀಟ್ ಮಾಡಿ ಸಿಸ್ಟರ್. 27th verse. ದಾವೀದನು ಮಂಜೂಷವನ್ನು ಹೊತ್ತ ಮತ್ತು ವಾದ್ಯ ಮಾಡುವ ಎಲ್ಲಾ ಲೇವಿಯರು ಹೊರುವವರ ಮುಖ್ಯಸ್ಥನಾದ ಕೆನನ್ಯನು ನೂಲಿನ ನಿಲುವಂಗಿಗಳನ್ನು ಧರಿಸಿಕೊಂಡಿದ್ದರು. ನೋಡ್ರಿ, ಇಲ್ಲಿ ಕಾಸ್ಟ್ಯೂಮ್ ಕೂಡ ದೇವರ ಒಂದು ಚಿತ್ತಕ್ಕೆ ಅನುಗುಣವಾಗಿ ಅವ್ರು ಹೇಳಿದಂತ ಆಜ್ಞೆಯ ಪ್ರಕಾರ ಇಲ್ಲಿ ಏನ್ ಮಾಡಿದ್ರಿ, ಅವರ ಉಡುಪುಗಳನ್ನ ಕೂಡ ಅದೇ ರೀತಿಯಲ್ಲಿ ಅವರು ಚೇಂಜ್ ಮಾಡ್ಕೊಂಡ್ರು. ಅದಾದ ನಂತರ ಈಗ ಸಹೋದರರೇ, ದಾವೀದನು ಇಷ್ಟೆಲ್ಲ ಕರೆಕ್ಷನ್ ಮಾಡಿದ ನಂತರ ಈಗ ಈ ಮಂಜೂಷು ದಾವೀದನ ಒಂದು ಪಟ್ಟಣವಾದ ಯೆರೂಸಲೇಮ್ ಒಳಗೆ ದೇವರ ಪ್ರಸನ್ನತೆ ಬರೋದನ್ನ ನಾವು ಆ ಕಡೆಯದಾಗಿ 29ನೇ ವಚನವನ್ನ ನಾವು ನೋಡ್ಬೋದು. 29th verse ಓದಿ. ಯೆಹೋವನ ನಿಬಂಧನಾ ಮಂಜೂಷವು ದಾವೀದ ನಗರಕ್ಕೆ ಬರುತ್ತಿರುವಾಗ ಸೌಲನ ಮಗಳಾದ ಮಿಕಲಳು ಕಿಟಕಿಯಿಂದ ಇಣಕಿ ನೋಡಿ
ದಾವೀದನು ಕುಣಿಯುತ್ತಾ ಆರುತ್ತಾ ಇರುವುದನ್ನು ಕಂಡು ಮನಸ್ಸಿನಲ್ಲಿ ಅವನನ್ನು ತಿರಸ್ಕರಿಸಿದನು. ನೋಡ್ರಿ, ಈಗ ದಾವೀದನ ಪಟ್ಟಣವಾದ ಯೆರೂಸಲೇಮಿಗೆ ಈ ಮಂಜೂಷು ತರಲ್ಪಟ್ಟಿತು. ಅದಾದ ಆ ಒಂದು ಸಮಯದಲ್ಲಿ ಒಂದು ವಿಷಯ ಏನ್ ನಡೀತದೆ ಅಂದ್ರೆ, ಆತನ ಆ ಮೀಕಾಲಲ್ಲಿ ಏನ್ ಮಾಡ್ತಾಳೆ ಅಂದ್ರೆ, ದಾವೀದನು ಕುಣಿಯೋದನ್ನ ಆಡೋದನ್ನ ನೋಡಿ ತುಂಬಾ ವ್ಯಸನ ಪಟ್ಟು ಎಲ್ರ ಮುಂದೆ ಈ ರೀತಿಯ ಒಂದು ವಿಷಯವನ್ನ ನಮ್ಮ ಈ ರಾಜನು ಮಾಡ್ತಾರಲ್ಲ ಅಂತೇಳಿ ಆತನ ಮೇಲೆ ಸ್ವಲ್ಪ ಕೋಪಗೊಂಡಾಗ ಆಕೆಗೆ ಮಕ್ಕಳೇ ಆಗದೆ ಇರುವಂತ ಒಂದು ವಿಷಯ ಅಲ್ಲಿ ನಡೀತದೆ ಅಂತ ನೋಡಿ. ಆದರೆ ದಾವೀದನು ಈ ಒಂದು ಮಂಜೂಷನ್ನ ಯೆರೂಸಲೇಮಿಗೆ ತಂದ ನಂತರ ಅವನು ಅಲ್ಲೇ ನಿಲ್ಸಿಲ್ಲ. ನಾನು ಯೆರೂಸಲೇಮಲ್ಲಿ ಒಂದು ಒಳ್ಳೆಯ ಅರಮನೆಯಲ್ಲಿ ಇದ್ದೀನಿ, ಆದರೆ ನನ್ನ ದೇವರ ಮಂಜೂಷವು ಒಂದು ಗೂಡಾರದಲ್ಲಿ ಇದೆಯಲ್ಲ ಅಂತೇಳಿ ಆ ಮಂಜೂಷಿಗೆ ದೇವಾಲಯವನ್ನ ಕಟ್ಟುವ ಒಂದು ಮನಸ್ಸನ್ನ ಆತನಿಗೆ ಬರ್ತದೆ. ಆ ರೀತಿ ಆ ಒಂದು ಮನಸ್ಸು ಬಂದರೂ ಕೂಡ ಈಗ ದಾವೀದನು ಆ ಮನಸ್ಸಿನ ಪ್ರಕಾರ ನಡೀದೆ. ದೇವರು ಕಳಿಸಿದಂತ ಪ್ರವಾದಿಯ ಮೂಲಕ ದಾವೀದನಿಗೆ ಒಂದು ವಿಷಯವನ್ನ ತಿಳಿಸ್ತಾರೆ. ನೀನು ದೇವಾಲಯವನ್ನ ಕಟ್ಟೋದಿಕ್ಕೆ ನಿನಗೆ ಯಾವ ರೀತಿಯ ಅರ್ಹತೆಯೂ ಇಲ್ಲ ಅನ್ನೋದಕ್ಕಿಂತ ನನ್ನ ಯೋಜನೆಯಲ್ಲಿ ನೀನು ದೇವಾಲಯವನ್ನ ಕಟ್ಟಬಾರ್ದು, ನಿನ್ನ ಮಗನಾದ ಸೊಲೊಮೋನನ್ನು ಕಟ್ಟಬೇಕು ಅಂತ ಹೇಳ್ಬೇಕಾದ್ರೆ ಅಲ್ಲಿ ದಾವೀದನು ವಿಧೇಯನಾಗಿ ಆ ವಾಕ್ಯಕ್ಕೆ ಅನುಗುಣವಾಗಿ ನಡೆದು ದೇವಾಲಯಕ್ಕೆ ಬೇಕಾಗಿರುವಂತ ವಸ್ತುಗಳನ್ನ ಸಂಗ್ರಹಣೆ ಮಾಡಿದ್ರು, ಆದ್ರೆ ದೇವಾಲಯವನ್ನ ಕಟ್ಟಿಲ್ಲ. ಸಹೋದರರೇ, ಅದರಿಂದ ಈ ಒಂದು ವಿಚಾರಗಳನ್ನ ನೋಡ್ಬೇಕಾದ್ರೆ ಒಬ್ಬ ಅರಸನು ತನಗಿದ್ದಂತ ಒಂದು ಛಲದಲ್ಲಿ ಮಾಡಿದಂತ ತಪ್ಪಿಗೆ ಊಜನು ಬಲಿಯಾದನು ಅಂತ ಕೂಡ ನಾವು ನೋಡ್ಬೇಕಾಗಿದೆ ಸಹೋದರರೇ. ಅದರಿಂದ ದೇವರ ಪರಿಶುದ್ಧವಾದ ಒಂದು ವಿಷಯಗಳನ್ನ ನಾವು ಮುಟ್ಟುವಾಗ ಅಥವಾ ದೇವರ ವಾಕ್ಯಗಳನ್ನ ನಾವು ಓದುವಾಗ ಅಥವಾ ದೇವರ ಕೆಲಸವನ್ನ ನಾವು ಮಾಡುವಾಗ ನಮ್ಮ ಮನಸ್ಸಿಗೆ ಬಂದಂತೆ ಇಷ್ಟು ವರ್ಷ ಕಾಲ ನಮಗ್ ಗೊತ್ತಿಲ್ಲದೆ ನಾವು ಎಷ್ಟೋ ವಿಷಯಗಳನ್ನ ಮಾಡ್ಬಿಡ್ತೀವಿ. ಅದು ದೇವರ ಒಂದು ಲೆಕ್ಕಕ್ಕೆ ಬರಲ್ಲ. ನಾವು ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ಬೇಕಾದ್ರೆ, ಫಿಲಿಸ್ತೀಯರ ಮಧ್ಯದಲ್ಲಿ ಇದೇ ಮಂಜೂಷು ಎಷ್ಟೋ ದಿನಗಳಿದ್ರು ಕೂಡ ಅವರು ಆ ಮಂಜೂಷನ್ನ ಅವ್ರಿಗೆ ಮನಸ್ಸಿಗೆ ಬಂದಂತೆ ಅದನ್ನ ಏನ್ ಮಾಡಿರ್ಬೇಕ್ರಿ, ಅದನ್ನ ನಡೆಸಿರ್ಬೋದು. ಅದನ್ನ ಎಳ್ಕೊಂಡು ಹೋದ್ರು, ಒತ್ಕೊಂಡು ಹೋದ್ರು, ಎತ್ತಿನ ಮೇಲೆ ಇಟ್ರು, ಅದೆಲ್ಲ ಅವ್ರು ಮಾಡಿದ್ರು ಕೂಡ ದೇವರು ಅವ್ರ ಮೇಲೆ ಒಂದು ಪನಿಷ್ಮೆಂಟ್ ನ ತರಿಸಿಲ್ಲ. ಆದರೆ ತಾನು ಸ್ವಕೀಯ ಜನರಾಗಿ ಆರಿಸ್ಕೊಂಡಿರುವ ಯಹೂದ್ಯರ ಮಧ್ಯದಲ್ಲಿ ಆ ಮಂಜೂಷು ಬಂದಾಗ ಆ ಇಸ್ರೇಲ್ ಜನಾಂಗದವರು ಒಂದಷ್ಟು ಜನ ಆ ಮಂಜೂಷನ್ನ ಇಣಿಕಿ ನೋಡಿದ್ರು ಅಷ್ಟೇ, ಅಲ್ಲಿ ಎಲ್ಲವೂ ಮರಣವನ್ನ ಹೊಂದಿದ್ರು ಅಂತ ನೋಡ್ತೀವಿ ಅಲ್ವಾ. ಸೊ ಇಷ್ಟು ವರ್ಷ ಕಾಲ ನಾವು ಕೂಡ ತಿಳುವಳಿಕೆ ಇಲ್ಲದೆ ದೇವರನ್ನ ನಾನಾ ರೀತಿಯಲ್ಲಿ ಪೂಜಿಸಿರ್ಬೋದು, ದೇವರ ಸೇವೆಯಲ್ಲಿ ನಾನಾ ರೀತಿಯಲ್ಲಿ ನಾವು ತೊಡಗಿರ್ಬೋದು. ಆದರೆ ಈಗ ದೇವರು ಆತನ ಯೋಜನೆಯ ಆತನ ಚಿತ್ತದ ಒಂದು ತಿಳುವಳಿಕೆಯನ್ನ ನಮಗೆ ಕೊಟ್ಟಿದ್ದಾರೆ. ಆ ತಿಳುವಳಿಕೆ ಬಂದ ನಂತರ ದೇವರ ವಾಕ್ಯಗಳು, ದೇವರ ಸೇವೆಗಳು, ದೇವರಿಗೆ ನಾವು ಪ್ರತಿಷ್ಠೆ ಮಾಡುವ ವಿಷಯಗಳು, ಇದೆಲ್ಲಾನು ತುಂಬಾ ಜಾಗ್ರತೆಯಿಂದ ದೇವರ ವಾಕ್ಯದ ಪ್ರಕಾರ ಈ ವಿಷಯಗಳನ್ನ ಮಾಡಿದರೆ ಮಾತ್ರ ದೇವರು ಮೆಚ್ಚುತ್ತಾರೆ ಅನ್ನೋದನ್ನ ಈ ಪಾಠದಿಂದ ನಮಗೆ ಒಂದು ಸಾರಾಂಶವನ್ನ ದೇವರು ಕೊಡ್ತಾರೆ. ಅದರಿಂದ ನಾವು ಈ ಒಂದು ಸತ್ಯದ ಬೆಳಕನ್ನ ಸಹೋದರರ ಮೂಲಕ ದೇವರು ಒಂದು ಇನ್ಸ್ಟ್ರೂಮೆಂಟ್ ಆಗಿ ಸಹೋದರಗಳನ್ನ ಈ ಸತ್ಯದ ಬೆಳಕನ್ನ ಕೊಟ್ಟಿ ನಮ್ಮನ್ನ ಈ ಒಂದು ಪ್ರತಿಷ್ಠೆ ಅನ್ನುವ ಒಂದು ನಿರ್ಧಾರ ಮಾಡೋದಕ್ಕೆ ದೇವರು ನಮ್ಮನ್ನ ತಂದಿದ್ದಾರೆ. ಅನೇಕ ಸಬ್ಜೆಕ್ಟ್ ನ ಕೇಳಿದೀವಿ. ಎಲ್ಲಾ ವಿಷಯಗಳಲ್ಲಿ ನಾವು ಎಷ್ಟೋ ವಿಷಯದಲ್ಲಿ ತಪ್ಪಾದ ಕಲ್ಪನೆಯಲ್ಲಿ ನಾವು ಕ್ರೈಸ್ತರಾಗಿ ಇದ್ದಿರ್ಬೋದು. ಆದರೆ ಈಗ ತಿಳುವಳಿಕೆ ದೇವರ ವಾಕ್ಯದಿಂದ ಸಿಕ್ತು. ಯಾವ ರೀತಿ ದಾವೀದನಿಗೆ ದೇವರ ವಾಕ್ಯವನ್ನ, ದೇವರ ಒಂದು ನಿಯಮವನ್ನ ಓದಿ ಆತನನ್ನ ಸರಿಪಡಿಸ್ಕೊಬಿಟ್ನೋ, ಅದೇ ರೀತಿಯಲ್ಲಿ ನಾವು ಕೂಡ ದೇವರ ವಾಕ್ಯಗಳನ್ನ ಓದಿದೀವಿ. ದೇವರ ಸಂಕಲ್ಪವನ್ನ ಗೊತ್ತು ಮಾಡಿದ್ದಾರೆ, ದೇವರ ಒಂದು ಯೋಜನೆಯನ್ನ ತಿಳಿಸಿದ್ದಾರೆ.
ಇದ್ದಂಥ ಲೋಕವು, ಇರುವಂಥ ಲೋಕವು, ಬರುವಂಥ ಲೋಕದ ವಿಚಾರವಾಗಿ ಅನೇಕ ಸತ್ಯದ ಗೂಢಾಚಾರಗಳನ್ನ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಇದೆಲ್ಲ ಕೊಟ್ಟಿರುವ ದೇವರು ನಮ್ಮಿಂದ ಏನು ಅಪೇಕ್ಷಿಸ್ತಾರೆ ಅಂದ್ರೆ, ನಾನು ದೇವರಿಗೆ ಸಜೀವ ಯಜ್ಞವಾಗಿ ಯಾವ ರೀತಿ ನನ್ನ ಮನಸ್ಸಿನ ಒಂದು ಏನ್ರಿ ಮಾರ್ಪಡೆ ಆಗೋದಿಕ್ಕೆ ದೇವರಲ್ಲಿ ನಾನು ಭಯಭಕ್ತಿಯಿಂದ ಇದ್ದೀನಿ, ದೇವರಲ್ಲಿ ಭಯಭಕ್ತಿಯಿಂದ ಆತನ ಒಂದೊಂದು ಮಾತಿಗೆ ನಾನು ಎಷ್ಟು ಬೆಲೆ ಕೊಟ್ಟು ಅದರ ಪ್ರಕಾರ ನಡಿತೀನಿ ಅನ್ನೋದನ್ನ ನಮ್ಮ ಮನಸ್ಸಿಗೆ ತಂದ್ಕೊಡೋಣ. ನಿಜವಾಗ್ಲೂ ದೇವರು ನಾವು ತಗೊಳ್ಳುವಂತ ಈ ನಿರ್ಧಾರಕ್ಕೆ ಅವರ ಒಂದು ಏನಾಗಿದೆ ರೀ, ಅವರ ಒಂದು ನಡುವಿಕೆ ನಮ್ಮಲ್ಲಿ ಇರ್ತದೆ. ಅದಕ್ಕೆ ನೋಡಿದ್ವಿ ಅಲ್ಲಿ ಯಾಜಕರು ಸರಿಯಾದ ರೀತಿಯಲ್ಲಿ ಆ ಒಂದು ಮಂಜೂಷನ್ನ ಹೋರೋದಿಕ್ಕೆ ಪ್ರಾರಂಭ ಮಾಡಿದಾಗ ಅಲ್ಲಿ ದೇವರ ಒಂದು ಸಹಾಯ ಅವರಿಗೆ ಸಿಕ್ತು. ನಮಗೆ ಕೂಡ ಸಹೋದರ ಸಹೋದರರೇ, ದೇವರಿಗೋಸ್ಕರ ನಾನು ಇನ್ನೂ ನನ್ನ ಜೀವನದಲ್ಲಿ ದೇವರೇ ನನಗೆ ಪ್ರಾಮುಖ್ಯತೆ, ದೇವರೇ ನನಗೆ ಸರ್ವಷ್ಟವು ಅಂತ ಹೇಳಿ ನಮ್ಮ ಚಿತ್ತವನ್ನು ದೇವರ ಚಿತ್ತಕ್ಕೆ ಅನುಗುಣವಾಗಿ ನಾವು ಬದಲಾವಣೆ ಮಾಡಿದಾಗ ದೇವರ ಸಹಾಯವು ನಮಗೂ ಕೂಡ ಸಿಗತ್ತೆ ಅನ್ನೋ ಒಂದು ಭರವಸೆ, ಒಂದು ನಂಬಿಕೆಯಲ್ಲಿ ಸತತವಾಗಿ ಈ ಪಾಠಗಳನ್ನ ಕೇಳಿ ನಾವು ದೇವರ ಚಿತ್ತ ಇದ್ರೆ ಆತನ ಕರೆಗೆ ನಾವು ಕಿವಿಗೊಟ್ಟು ನಮ್ಮನ್ನ ಪ್ರತಿಷ್ಠೆ ಮಾಡ್ಕೊಳ್ಳಕ್ಕೆ ದೇವರಲ್ಲಿ ಬೇಡಿ ಈ ಒಂದು ವಿಷಯವನ್ನ ನಡೆಸೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಮತ್ತೆ ನೀವು ಈ ವಿಷಯಗಳನ್ನ ನಿಮ್ಮ ಪರ್ಸನಲ್ ಸ್ಟಡಿಯಲ್ಲಿ ಮೆಲುಕಾಕಿ ಯಾವ ರೀತಿ ದಾವೀದನ ಒಂದು ಮನಸ್ಥಿತಿ ಇತ್ತು, ಯಾವ ರೀತಿ ಮಾರ್ಪಡೆ ಆಯ್ತು ಅಂತ ಕೂಡ ನಾವು ನೋಡಿ ನಮ್ಮ ಒಂದು ಹಾದಿಯನ್ನ ನಾವು ಸರಿಪಡಿಸ್ಕೊಳ್ಳಕ್ಕೆ ದೇವರಲ್ಲಿ ಪ್ರಾರ್ಥನೆಯಿಂದ ನಾವು ನಡೆಯೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ದೇವರಿಗೆ ಮಹಿಮೆಯಾಗ್ಲಿ ಅಂತ ಹೇಳಿ ಈ ಪಾಠವನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಬ್ರದರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಒಂದು ಪ್ರಾರ್ಥನೆ ಮುಖಾಂತರ ಈ ಒಂದು ಕೂಟ ನಾವು ಅಂತ್ಯ ಮಾಡುವಂತವರಾಗಿರೋಣ. ಕೊನೆಯ ಪ್ರಾರ್ಥನೆಯನ್ನ ಸಹೋದರಿ ಆದಂತ ಸರೋಜಾ ಸಿಸ್ಟರ್ ಮಾಡ್ಬೇಕಾ ಕೇಳ್ಕೊಳ್ತೀನಿ. ಶಾಂತಾ ಸಿಸ್ಟರ್, ನೀವೇ ಮಾಡ್ತೀರಾ? ಸರಿ ಸರ್. ನಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ಕೊಂಡು ಬಂದಂತ ನಮ್ಮ ಸ್ವರ್ಗೀಯ ತಂದೆ ದೇವ, ನಿನ್ನ ನಾಮಕ್ಕೆ ಸ್ತೋತ್ರ ರಾಜ. ಕಳೆದ ವಾರವೆಲ್ಲ ನಮ್ಮನ್ನು ಕಾಪಾಡಿಕೊಂಡು ಬಂದು ಈ ವಾರದ ಮೊದಲನೇ